व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अमलानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभुवायामनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरोरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 24ನೆಯ ಪ್ರವಚನ. ಸುಮಾರಾಗಿ 1 ವರ್ಷದ ಬಳಿಕದಲ್ಲಿ ಧೃತರಾಷ್ಟ್ರಾದಿಗಳನ್ನು ನೋಡಲು ಪಾಂಡವರು ಆಗಮಿಸಿದ್ದಾರೆ. ಹಾಗೆಯೇ ಊರಿನವರು ಸೇರಿ ಬಂದಿದ್ದಾರೆ. ಅಲ್ಲಿ ಧರ್ಮರಾಜನಲ್ಲಿ ವಿದುರ ಪ್ರವೇಶ ಮಾಡಿದಾಗಿದೆ. ಬಂದ ದಿನವೇ ಆ ಗತಿ ನಡೆದಿದೆ. ಮತ್ತಲ್ಲಿ ಎಲ್ಲರೂ ಧೃತರಾಷ್ಟ್ರ ನೀಡಿದ ಉಪಚಾರದಂತೆ ಎಲ್ಲರೂ ಆ ದಿನ ನೆಲದಲ್ಲಿ ಮಲಗಿದ್ದೇ, ಹಣ್ಣು ಹಂಪಲುಗಳನ್ನು ತಿಂದದ್ದೇ, ನೀರು ಕುಡಿದದ್ದಷ್ಟೇ ಆ ದಿನದ ಮಟ್ಟಿಗೆ. ಮುಂದೇನಾಯಿತು ಮತ್ತೆ ಕೇಳುವನ. ಅಂದು ಮರುದಿನ ಆಗಿದೆ. ಈಗ ಮರುದಿನ ಬೆಳಿಗ್ಗೆ ಎದ್ದವರೇ ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲರೂ ಮಾಡ್ತಾರೆ. ಅದನ್ನು ಹೇಳುತ್ತಾನೆ ವೈಶಂಪಾಯನರು. ಜನಮೇಜನ್ ಹೇಳುತ್ತಾನೆ, ವ್ಯತೀತಾಯಾಂತು ಶರ್ವರ್ಯಾಂ ಕೃತ ಪೂರ್ವಾನ್ನಿಕ ಕ್ರಿಯ. ರಾತ್ರಿ ಕಳೆದು ಬೆಳಿಗ್ಗೆ ಆದಾಗ ಕ್ರಮಬದ್ಧವಾಗಿ ಅವರು ಮಾಡಬೇಕಾದಂತಹ ಅನ್ನಿಕಗಳನ್ನು, ಭಗವದ್ ಆರಾಧನೆಗಳನ್ನೆಲ್ಲ ಮಾಡಿಕೊಂಡ್ರು. ಹಾಗೆ ಧರ್ಮರಾಜ ಎಲ್ಲರೊಟ್ಟು ಸೇರಿ ಭ್ರಾತೃಭಿ ಸಹಿತ ರಾಜ ದದರ್ಶ ಆಶ್ರಮ ಮಂಡಲ. ಸುತ್ತಮುತ್ತಲೂ ಅನೇಕ ಋಷಿಗಳ ಆಶ್ರಮಗಳೆಲ್ಲ ಇವೆ. ನಮಗೆ ಗೊತ್ತಿದೆ, ಪಾಂಡವರು ಬಂದಾಗ ಯಾರು ಪಾಂಡವರೊಂದು ನೋಡಲಿಕ್ಕೆ ಎಲ್ಲ ತಾಪಸರು ಒಟ್ಟಾದದ್ದು, ಮತ್ತೆಲ್ಲರೂ ಮತ್ತೆ ತಿಳಿದ ಅಂತ ಹೊರಟದ್ದು ಎಲ್ಲ ನಮಗೆ ಗೊತ್ತು. ಹಾಗಾಗಿ ಈಗ ಅವರೆಲ್ಲರ ಆಶ್ರಮಗಳನ್ನೆಲ್ಲ ತಾನು ನೋಡಬೇಕು ಅಂತ ಧರ್ಮರಾಜ ಆವತ್ತು ಮರುದಿನ ಬೆಳಿಗ್ಗೆ ತನ್ನ ಆನ್ನಿಕಗಳನ್ನೆಲ್ಲ ಮುಗಿಸಿ ತನ್ನ ತಮ್ಮಂದಿರ ಜೊತೆಯಲ್ಲಿ ಹೊರಟಿದ್ದಾನೆ. ಮಾತ್ರ ಅಲ್ಲ, ಉಳಿದವರನ್ನು ಸಾಂತಪುರ ಪರಿವಾರ ಸಭೃತ್ಯ ಸಪುರೋಹಿತ, ಕೆಲಸದವರು ಬಂದಿದ್ದಾರೆ, ತನ್ನ ರಾಣಿ ಪರಿವಾರದವರೆಲ್ಲ ಸೇರಿಕೊಂಡಿದ್ದಾರೆ, ಅಂತಃಪುರದ ಪರಿಚಾರಕರು, ಅದರೊಟ್ಟಿಗೆ ಪುರೋಹಿತರು, ಅಂದರೆ ಧೌಮಿ ಅಲ್ಲ, ಬೇರೆ ಪುರೋಹಿತರೆಲ್ಲ ಇದ್ದಾರೆ, ಅವರೆಲ್ಲ ಸೇರಿದ್ದಾರೆ. ಹೀಗಾಗಿ ಎಲ್ಲರೂ ಸಹ ಯಥಾಸುಖಂ ಯಥೋದ್ದೇಶಂ ಧೃತರಾಷ್ಟ್ರಾಭ್ಯನುಜ್ಞೇಯ. ಧೃತರಾಷ್ಟ್ರನ ಕೇಳಿಕೊಂಡೇ ಹೋದದ್ದು, ಅದನ್ನೆಲ್ಲ ಆಶ್ರಮಗಳನ್ನೆಲ್ಲ ನೋಡಿ ಬರ್ತೇವೆ ಅಂತ ಆಯಿತು ಅಂತ ಅವನು ಹೇಳಿಯೇ, ಅಂದರೆ ಒಂದು ರೀತಿಯಿಂದ ಎಲ್ಲರಿಗೂ ತಿಳಿಸಿಕೊಟ್ಟ ಹಾಗೆ ಬರ್ತಾ ಇದ್ದಾರೆ ಅಂತ. ಹಾಗೆ ಯಾರಿಗೇನು ಸಹ ತೊಂದರೆ ಆಗದಂತೆ ಅವ್ರಿಗೆ ಹೇಳಿದ ಹಾಗೆ, ಮತ್ತೆ ಅವರು ಎಲ್ಲಿ ಹೇಗೆ ಹೋಗಬಹುದು, ಏನು ಹೋಗಬಾರ್ದು, ಏನು ನೆಲೆಯಲ್ಲಿ ಒಂದು ಚೆನ್ನಾಗಿ ಅರಿತುಕೊಂಡೇ ನೋಡ್ತಾ ಹೋದ್ರು. ಎಲ್ಲ ಕಡೆಯಲ್ಲಿ ಬಹಳ ಚಂದವಾಗಿ ಇಟ್ಟುಕೊಂಡಿರತಕ್ಕಂತಹ ಯಜ್ಞಕುಂಡಗಳು, ಆಗ ತಾನೇ ಕೆಲವೆಲ್ಲ ಹೋಮ ಹವನಗಳು ನಡೆದಿವೆ. ಮತ್ತು ವಿಚಿತ್ರವಾದಂತಹ ಪ್ರಾಣಿಗಳು ಒಟ್ಟಾಗಿವೆ. ಇವೆ ಅನೇಕ ಪ್ರಾಣಿಗಳ ಸಂಕುಲಗಳು ಆಶ್ರಮಗಳ ಸುತ್ತ. ನವಿಲುಗಳು, ಕೋಗಿಲೆಗಳು ಇವೆಲ್ಲ ಕೂಗ್ತಾ ಇವೆ, ಮಾತಾಡ್ತಾ ಇವೆ, ಸದ್ದು ಮಾಡ್ತಾ ಇವೆ. ಹಕ್ಕಿಗಳು ಇವನ್ನೆಲ್ಲ ನೋಡ್ಕೊಂಡೆಲ್ಲ ಕಾಡಿನ ಪುಷ್ಪಗಳಿಂದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ್ದಾರೆ. ಬಹಳ ಪರಿಮಳಯುತವಾಗಿ, ಅಂದರೆ ಧೂಪ ದೀಪ ಇವನ್ನೆಲ್ಲ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಹೋಮಧೂಮಗಳು ಇವೆಲ್ಲ ನೋಡುತ್ತಾ ರಾಜ ಬಹಳ ಚೆನ್ನಾಗಿ ಸಂತೋಷಪಟ್ಟ. ಎಲ್ಲರೂ ನೋಡಿದರು.
ಮತ್ತೆ ಅವರಿಗೋಸ್ಕರ ಕೊಡ್ಲಿಕ್ಕೆ ಅಂತ ಧರ್ಮರಾಜ ತಂದಿದ್ದಾನೆ. ತದಸ್ಥ ರಾಜ ಪ್ರದದೌ ತಾಪಸಾರ್ಥಂ ಉಪಾಹೃತಾನ್, ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ, ಅವರಿಷ್ಟವಾದದ್ದನ್ನು ಕೊಡ್ಲಿಕ್ಕೆ ಅಂತ ಹೇಳಿ ಒಂದಷ್ಟು ತಂದಿದ್ದಾನೆ. ಏನ್ ತಂದಿದ್ದಾನೆ? ಕಮಂಡಲುಗಳು, ಆಸನಗಳು, ಅದು ಬಂಗಾರದ ಕಲಶಗಳು, ಉದುಂಬರದ್ದು, ಅತ್ತಿ ಮರದ್ದು, ಅವುಗಳದ್ದು ಪಾತ್ರ ಪದಾರ್ಥಗಳು, ಹೋಮಕ್ಕೆ ಬೇಕಾದಂತಹ ವ್ಯವಸ್ಥೆಗಳಲ್ಲಿ ಸೃಗಸೃಭಗಳು ಮುಂತಾದವುಗಳು, ಇವನ್ನೆಲ್ಲ ಲೋಹದ್ದು, ಎಲ್ಲ ಬೇರೆ ಬೇರೆ ಬಗೆಯಿಂದ. ಅದು ಯಾರಿಗೆ ಯಾವುದು ಅಂತ ಬೇಕೋ ಅದು ಮತ್ತೆ ಯದ್ಯದಿಚ್ಛತಿ ಯಾವಚ್ಚ ಯದನ್ಯದಪಿಕಾಂಕ್ಷಿತ, ಯಾರಿಗೇನು ಬೇಕು. ಕೆಲವರಲ್ಲಿ ಕೆಲವು ಇರುವುದಿಲ್ಲ, ಕಮಂಡಲ್ ಇರುವುದಿಲ್ಲ. ಹಾಗೆ ಯಾವುದೇನು ಎಲ್ಲಿ ಉಂಟೋ ಅದು. ಋಷಿಮುನಿಗಳೆಲ್ಲ ಹಾಗೆ, ಅವರು ಕಂಡದ್ದನ್ನು ಕಂಡವರಿಗೆ ಕೊಡುವುದು ಉಂಟು, ಪಡೆಯುವುದು ಉಂಟು, ಬಿಟ್ಟು ಹೋಗುವುದು ಉಂಟು. ಹೀಗೆ ಆದ್ರಿಂದ ಯಾರಿಗೇನು ಬೇಕು, ಎಷ್ಟು ಬೇಕು, ಮತ್ತೆ ಕೆಲವರಿಗೆ 2 ಬೇಕು, 3 ಬೇಕಾ, ಬೇರೆ ಏನು ಬೇಕು, ಹೀಗೆ ಎಲ್ಲ ಏನು ಕೇಳಿಕೊಂಡದ್ದನ್ನೆಲ್ಲ ಹೇಗೂ ಅಂದ್ರೆ ನೆನಪಿದೆ. ತರುವಾಗಲೇ 100 ಗಟ್ಟಲೆ ತರಬೇಕು ಆ ವಸ್ತುಗಳನ್ನೆಲ್ಲ. ಎಲ್ಲರಿಗೂ ಒಂದೇ ನಮಂತೆ ಬೇಕಾಗುವುದು, ಕಮಂಡಲು ಮುಂತಾದ್ದೆಲ್ಲ ಗಿಂಡಿ. ಹೀಗೆ ಅಂದ್ರೆ ಜಪಾನುಷ್ಠಾನಗಳಿಗೆಲ್ಲ ದ್ವಿಮುಖಿ ಆಗ್ಬೇಕು ಅಂತ ಇರುವುದು, ಗಿಂಡಿಯೇ ಆಗ್ಬೇಕು ಅಂತ. ನಮಗೀಗ ಅದೆಲ್ಲ ಅಭ್ಯಾಸ ಆಗಿ ಹೋಗಿದೆ, ಬೇಡ ಅಂದ್ಬಿಟ್ಟೆಲ್ಲ. ನಾನು ಅನೇಕ ಪ್ರಮಾಣಗಳನ್ನೆಲ್ಲ ಸಂಧ್ಯಾ ಸಮೀಕ್ಷೆಲಾಗಿದ್ದೇನೆ. ದ್ವಿಮುಖಿ ಅಂದ್ರೆ ಗಿಂಡಿ, 2 ಬಾಯಿದ್ದು. ಅಂದ್ರೆ ಯಾವುದೇ ವಸ್ತುಗಳು, ಅಂದ್ರೆ ಯಾವುದೇ ಕರ್ಮಾಂಗಗಳಿಗೂ ನೀರನ್ನು ಪ್ರತ್ಯೇಕವಾಗಿ ಕೊಡಬೇಕು ಅಂತ ಅರ್ಥ, ಉಪಯೋಗಿಸಿಕೊಳ್ಳಬೇಕು ಅಂತ. ಆಯ್ತು ಹೇಳಿ, ನಾವು ಕೌಳಿಗೆಯಲ್ಲಿ ಸೌಟಿಟ್ಟು ತೆಗಿತ ಹೇಳಿದ್ರೆ ನೋಡಿ, ಸೌಟಲ್ಲಿ ತೆಗೆದಾಯ್ತಾ ಒಂದ್ಸರ್ತಿ ಆ ಕೌಳಿಗೆಯಿಂದ, ಹಾಗಾದ್ರೆ ಆ ಕೌಳಿಗೆ ನೀರುಂಟಲ್ಲ, ಆ ಕರ್ಮಾಂಗಕ್ಕೆ ಉಪಯೋಗಿಸಿದ ನೀರಿನ ಶೇಷ ಅದಾಗ್ತದೆ. ಅಂದ ಸೌಟಿನಲ್ಲಿ ಮಾಡಿಕೊಂಡದ್ದು ಕೆಲಸಕ್ಕೆ ಬರುವುದಿಲ್ಲ. ಹಾಗೆ ಅದು ಉದ್ಧೃತ ಅಂತ ಅರ್ಥ. ಎತ್ತಿದ್ದು ನಾವು ಅಷ್ಟು ದೊಡ್ಡ ರಾಶಿಯಿಂದ ಒಂದಿಷ್ಟು ತೆಗೆದದ್ರಿಂದ ಆ ರಾಶಿ ನೋಡಿ, ಅನ್ನದ ಕತೆ. ಊಟ ಮಾಡ್ಲಿಕ್ಕೆ ಒಂದು ಪಾತ್ರ, ಆ ಪಾತ್ರದಿಂದ ನಾವು ಅನ್ನ ಒಬ್ಬರಿಗೆ ಹಾಕಿಬಿಟ್ರೆ, ಅವನು ಒಂದೊಮ್ಮೆ ಕಡಿಮೆ ಸಂಸ್ಕಾರ ಉಳ್ಳವನೋ ಅಥವಾ ಯೋಗ್ಯತೆಯಲ್ಲಿ ಕಡಿಮೆಯವನೋ, ಯೋಗ್ಯತೆ ಕಡಿಮೆ ಅಂದ್ರೆ ಮುಂದೆ ಹೇಳುವ ಗುಣಲಕ್ಷಣಗಳು ಹೇಗಿರುತ್ತವೆ ಮನುಷ್ಯನಲ್ಲಿ ಅಂತ ಧರ್ಮದ ಚಿಂತನೆ ಬಂದಾಗ ಗೊತ್ತಾಗುತ್ತೆ. ಒಬ್ಬ ಧಾರ್ಮಿಕ ಅಂದ್ರೆ ಯಾರು ಅಂತ ಅರ್ಥ ಆಗುತ್ತೆ ಬಿಡಿ, ವ್ಯಾಸರ ಬಾಯಿಂದ ಕೇಳುವಾಗ. ಯಾಕೆ ಏರುಪೇರುಗಳು ಎನ್ನುವುದನ್ನು ಅರ್ಥ ಮಾಡುವ. ಸಣ್ಣ ವಿಷಯದಲ್ಲಿ ಹೇಳುತ್ತೇನೆ, ಒಂದಿಟ್ಟುಕೊಳ್ಳಿ. ಒಬ್ಬನಲ್ಲಿ ಇರತಕ್ಕಂಥ ದೇವರ ಮೆಚ್ಚುಗೆ, ದೇವರ ಮೇಲಿನ ಪ್ರೀತಿ, ಅದನ್ನೇನು ಭಕ್ತಿಯಿಂದ ಕರೀತಾರೋ, ನಂಬಿಕೆ ಅಂತ ಹೇಳುತ್ತಾರೋ, ಶ್ರದ್ಧೆ ಅಂತಾರೋ, ಏನಾಗಲಿ, ಇದು ಒಂದೇ ಪ್ರಕಾರ ಎಲ್ಲರಲ್ಲಿ ಇರ್ತದ? ಅದು ಯಾವ ದೇವನಲ್ಲಿ ಇರ್ತದೆ? ಅವರು ನಂಬುವ ದೇವರು ಯಾರಿರ್ತಾರೆ? ಎಲ್ಲ ಕೃಷ್ಣ ಇದರಲ್ಲೆಲ್ಲ ಬೇರೆ ಬೇರೆ ಮುಖದ ವ್ಯಕ್ತಿಗಳನ್ನೆಲ್ಲ ತೋರಿಸಿಕೊಟ್ಟಿದ್ದ. ಪೂಜೆ ಮಾಡುವವರೆಲ್ಲ ಪುಣ್ಯಾತ್ಮರು ಅಲ್ಲ. ಯಾಕೆಂದ್ರೆ ಕೆಲವರು ತೋರಿಕೆಗೋಸ್ಕರ ಮಾಡ್ತಾರಲ್ಲ, ಪೇಪರಲ್ಲಿ ಸುದ್ದಿ ಬರಲಿ ಅಂತಲೂ ಕೇಳ್ತಾನೆ ದೇವರು. ಮತ್ತು ಹೇಳ್ತಾನೆ ಅವರದ್ದೆಂಥದ್ದು ಪೂಜೆ ಪುನಸ್ಕಾರ, ಎಲ್ಲ ಭೂತ ಪ್ರೇತಗಳಲ್ವ ಗುಡಿಯಲ್ಲಿ ಇರುವುದು ಅಂತಾನೆ. ನೋಡಿ ಸಾಕ. ಆದ್ರಿಂದ ವೇರಿಯೇಷನ್ಸ್ಗಳನ್ನು, ಪೂಜೆ ಎನ್ನುವುದೊಂದು ಸ್ಯಾಕ್ರಿಫೈಸ್ ಹೇಳಿಕೊಂಡು ದೊಡ್ಡ ಸಂಗತಿ, ಪೂಜಿಸ್ತಾನೆ ಹೇಳಿಕೊಂಡು ಧಾರ್ಮಿಕ ಅಯ್ಯೋ ಅಂತ ಹೇಳಲಿಕ್ಕಿಲ್ಲ. ಯಾರನ್ನು ಪೂಜಿಸ್ತಾನೆ, ಎಲ್ಲಿ ಪೂಜಿಸ್ತಾನೆ, ಯಾವುದರಿಂದ ಪೂಜಿಸ್ತಾನೆ, ಎಲ್ಲದ ಮೇಲೆ ನಿಂತಿದೆ. ಕದ್ದು ತಂದ ವಸ್ತುಗಳಿಂದ ದೇವರನ್ನು ಮೆಚ್ಚಿಸುವುದರಲ್ಲಿ ಅರ್ಥ ಇರುತ್ತದ? ಹೀಗೆ ಇದರಿಂದ ಏರುಪೇರು ಗುರುತಿಸ್ಲಿಕ್ಕೆ ಆಗುತ್ತೆ. ಹಾಗಾಗಿ ಒಂದೊಮ್ಮೆ ಯಾರಿಗಾದ್ರೂ ನಾವು ಒಂದು ಅನ್ನದ ಪಾತ್ರೆಯಿಂದ, ತಪಲೆಯಿಂದ ಒಂದು ಸಟ್ಟಗೋ ಒಂದು ಸೌಟ ಅನ್ನವನ್ನು ಅವನಿಗೆ ಹಾಕಿಬಿಟ್ರೆ, ಆ ಉಳಿದ ಪಾತ್ರೆಯಲ್ಲಿರತಕ್ಕ ಅನ್ನವನ್ನು ಮಗದೊಬ್ಬನಿಗೆ ಹಾಕುವಾಗ ಅವನು ಇವನಿಗಿಂತ ಉತ್ತಮ ವ್ಯಕ್ತಿ ಆಗಿದ್ರೆ ನಾವು ಪರಿವೇಷಣ ಮಾಡಿದ್ದರಲ್ಲಿ ಪಾಪವನ್ನು ಅನುಭವಿಸಬೇಕಾಗುತ್ತೆ. ಅದನ್ನೇನು ಮಾಡುವ, ತರುವಾಗಲೇ ಸಣ್ಣ ಸಣ್ಣ ಪಾತ್ರೆಯಲ್ಲಿ ತರಬೇಕು. ಆಗ ಆದಷ್ಟು ಇದು ಅಭ್ಯಾಸದಿಂದ, ನೋವಿನಿಂದ, ಆ ಸಂಕಟದಿಂದ, ತಪ್ಪುಗಾರಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬರುತ್ತೆ. ಹೀಗೆಯೇ ನೀರು ತೆಗೆಯುವಲ್ಲಿ ಸೌಟಲ್ಲಿ ತೆಗೆದ್ರೆ ಉಳಿದ ಕೌಳಿಗೆ ಇದ್ದ ನೀರು ಅದು ಯೂಸ್ಡ್ ಅಂತ ಅರ್ಥ ಆಗ್ತದೆ ಹೇಳಿ ಉದ್ಧೃತ. ಆದ್ರಿಂದ ಅದಕ್ಕೇನ್ ಮಾಡ್ತಾರೆ, ಗಿಂಡಿಯಲ್ಲಿ ಆದ್ರೆ ಹೀಗೆ ಬೀಳಿಸಿದ್ರೆ ಅದು ಪ್ರತ್ಯೇಕವಾದ ಕೊಂಡಿಯಲ್ಲಿದ್ದ ನೀರು ಮಾತ್ರ ಪ್ರತ್ಯೇಕ ಆಗ್ತದೆ. ಇದು ಪಾತ್ರಾಂತರ. ಕೊಂಡಿ ಎನ್ನುವುದು ಅದರ ಪಾತ್ರಾಂತರ ಇದ್ದಾಗೆ, ಮಗದೊಂದು ಪಾತ್ರ ಇದ್ದಾಗೆ. ತೆಗೆದರೆ ನಾವು ಒಂದದ್ರಲ್ಲೇ ತೆಗೆದಾಗ ಇದು ಆಗಲ್ಲ, ಅಲ್ಲಿಂದ ಹೊರಗೆ ಬಂದದ್ದು ಗಿಂಡಿಯಲ್ಲಿ, ಕೊಂಡಿಯಲ್ಲಿ ಉಳಿದದ್ದು ನೀರು ಎನ್ನುವ ನೆಲೆಯಲ್ಲಿ ಅದನ್ನು ಪ್ರತ್ಯೇಕ ಮಾಡಲಿಕ್ಕೆ ಬರುತ್ತೆ ಅಂತ ಇಂದಿನವರು ಮಾಡಿಕೊಂಡ ಉಪಾಯ. ಜೊತೆಗಿರತಕ್ಕಂಥ ವೈಜ್ಞಾನಿಕ ವ್ಯವಸ್ಥೆ, ಅದರೊಟ್ಟಿಗೆ ಶಾಸ್ತ್ರದ ಒಂದು ವಿಶೇಷ ಪರಿಕಲ್ಪನೆ.
ಭಾಷ್ ಇಷ್ಟಾಂಶವನ್ನು ಉಲ್ಲೇಖ ಮಾಡಿ ಕೊಟ್ಟರು. ಇದನ್ನು ಇದ್ದದ್ದು ಅನೇಕ ಕಡೆ ನೋಡ್ಲಿಕ್ಕುಂಟು. ಮಗದೊಬ್ಬನ ಬಾವಿ, ನಾವು ಸ್ನಾನಕ್ಕೆ ಹೋಗ್ಬೇಕು ಅಂದ್ರೆ ಅದು ಅವನದ್ದಲ್ವ, ನೀರು ಎಷ್ಟು ಮಾಡಿದ್ರು ಅವನದ್ದಾಗತ್ತಲ್ಲ ಕೇಳಿದ್ರೆ, ಅದಕ್ಕೆ ಒಂದಿಷ್ಟು ನೀರು ಅದರದ್ದು ತೆಗೆದು ಹೊರಗೆ ಹಾಕಿ ಮತ್ತೆ ನಾವು ಮೀಯುವ ಮೂಲಕ ಅದು ಅನುಕೂಲಕ್ಕಾಗತ್ತೆ ಅಂತ ಹೇಳ್ತಾರೆ. ಒಂದ್ಸತಿ ತೆಗಿಬೇಕೇನೋ ಇಲ್ಲ ಎಲ್ಲಿ. ಅದರಂತೆ ನದಿ ತೀರದಲ್ಲಿ ಆದ್ರೆ ಒಂದಿಷ್ಟು ಮಣ್ಣು ತೆಗೆದು ಹಾಕಬೇಕು ನದಿಯಿಂದ, ಅದಕ್ಕೆ ಉಪಕಾರ ಮಾಡಿದ ಹಾಗೆ. ನದಿ ಮಣ್ಣು ಸೇರಿ ನಾವು ಇಳಿಯುವ ಮೂಲಕ ಎಷ್ಟೋ ಮಣ್ಣು ಬೀಳಿಸ್ತೇವಲ್ಲ, ಹಾಗೆ ಒಂದಿಷ್ಟು ಮಣ್ಣು ಮೇಲೆ ಹಾಕಿ ನದಿಯ ಪಾತ್ರವನ್ನು ಚೆನ್ನಾಗಿ ಇಡ್ಲಿಕ್ಕೆ ಇಂಥದ್ದು ಅನೇಕ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೊಡುತ್ತಾರೆ. ಹಾಗೆ ಇಲ್ಲಿ ಅವನೆಲ್ಲ ತಂದುಬಿಟ್ಟಿದ್ದಾನೆ. ಯಾರಿಗೇನು ಎಷ್ಟು ಬೇಕು, ಹೇಗೆ ಬೇಕು ಅದನ್ನೆಲ್ಲ ಅರಿತುಕೊಂಡು ಅವರವರಿಗೆ ಬೇಕಾದಂಥ ಧರ್ಮಕರ್ಮಕ್ಕೆ ಅನುಕೂಲ ಆಗುವ ಹಾಗೆ ಧರ್ಮರಾಜ ಕೊಟ್ಟಿದ್ದಾನೆ. ಗಿಂಡಿ ಹೆಚ್ಚಿನವರಲ್ಲೆಲ್ಲ ಗಿಂಡಿಗೆ ಇನ್ನೊಂದು ಹೆಸರು ಕಮಂಡಲು ಅಂತ. ಗಿಂಡಿಕಾ ಅಂತಾರೆ, ಕಮಂಡಲು ಅಂತಾರೆ, ದ್ವಿಮುಖಿ ಅಂತಾರೆ. ಇದನ್ನು ಕೊಡಿ. ಇದು ತಾಮ್ರದ್ದೇ ಆಗ್ಬೇಕು. ಮತ್ತೆ ಗಿಂಡಿ ಬೇರೆ ಮಹಾಲೋಹದ್ದೆಲ್ಲ ಬಂಗಾರದ್ದಾಗ್ಬೋದು, ಇಲ್ಲ ಅಲ್ಲ. ಬೆಳ್ಳಿಗಿಂತ ಬಂಗಾರವಾಸಿ, ಬೆಳ್ಳಿಗಿಂತ ತಾಮ್ರವಾಸಿ ಹೇಳಿಕೊಳ್ಳುವುದರಲ್ಲಿ ಇಂತಹ ಪದಾರ್ಥಗಳನ್ನೆಲ್ಲ ಅಂದ್ರೆ ನಾವು ಕಾಡಿನಲ್ಲಿ ಕೂತವರಿಗೆ, ವನಪ್ರಸ್ಥದಲ್ಲಿ ಇರುವವರಿಗೆ ಹೋಮ ಹವನ ಮಾಡಲಿಕ್ಕೆ ಬೇಕಾದಂತಹ ಸಂಗತಿಗಳು ಅಂದಾಗ ಮರದ ಎಲ್ಲ ವಸ್ತುಗಳು ಅಂತಲ್ಲ, ಲೋಹದ್ದು ಉಪಯೋಗಕ್ಕೆ ಆಗ್ತವೆ. ಸುರುಗಳೆಲ್ಲ ಲೋಹದ್ದು ಆಗ್ತದೆ. ಮರದ್ದೇ ಆಗ್ಬೇಕು ಅಂತ ನಿರ್ಬಂಧ ಇಲ್ಲ. ಲೋಹ ಇರುವ ಅಂದ್ಬಿಡ್ತಾರೆ. ಲೋಹದಲ್ಲಿ ಆಗುವ ಮಾಡಲಿಕ್ಕೆ ತಪ್ಪಿಲ್ಲ ಅಂತ. ಪರ್ಣಮಯಿಯೇ ಅಥವಾ ದಾರುಮಯಿಯೇ ಆಗಬೇಕು ಅಂತ ನಿರ್ಬಂಧ ಏನಲ್ಲ. ಅದನ್ನು ತಗೊಂಡೋಗಿದ್ದಾನೆ. ಎಲ್ಲ ಬೇಕಾದವರಿಗೆ ಬೇಕಾದಷ್ಟು ಬೇಕಾದ್ದನ್ನು ಕೊಟ್ಟು ಮತ್ತೆ ಹಿಂದೆ ಬಂದಿದ್ದಾನೆ. ಮತ್ತೆ ಹಿಂದೆ ಬಂದು ಧರ್ಮರಾಜ ಧೃತರಾಷ್ಟ್ರನಲ್ಲಿಗೆ ಬಂದು ಅವನದ್ದು ಆಗ ಬೆಳಿಗಿನ ಕರ್ಮಾಂಗಗಳೆಲ್ಲ ಮುಗಿದಿವೆ, ಸಾವರಿಸಿಕೊಂಡಿದ್ದಾರೆ. ಧೃತರಾಷ್ಟ್ರ ಗಾಂಧಾರಿಯರು ಸಹ ಅವರಲ್ಲಿಗೆ ಬಂದು ಸೇರುತ್ತಾನೆ. ನೋಡ್ತಾನೆ, ಅಮ್ಮ ದೂರದಲ್ಲಿ ಕೂತಿದ್ದಾಳೆ. ತುಂಬ ದೂರ ಅಲ್ಲ, ಹತ್ತಿರದಲ್ಲಿದ್ದಾಳೆ. ಅದು ಹೇಗೆ ಅಂತಾನೆ, ಮಾತರಂಚ ಅವಿದೂರಸ್ಥಾಂ. ವೈಷಮ್ಯನ ಹೇಳ್ತಾರೆ, ದೂರದಲ್ಲಿ ಕೂತ, ಹೆಚ್ಚು ದೂರ ಅಲ್ಲ, ಹತ್ತಿರದಲ್ಲೇ ಕೂತಿರುವ ಇವಳ ತನ್ನ ತಾಯಿಯನ್ನು ಕುಂತಿಯನ್ನು ನೋಡಿದ. ಶಿಷ್ಯವತ್ ಪ್ರಣತಾಂಸಿತ. ಸಾಮಾನ್ಯವಾಗಿ ಗುರುಗಳ ಹತ್ತಿರದಲ್ಲಿ ಶಿಷ್ಯ ಹೇಗಿರ್ತಾನೆ, ಮುದುಡಿಕೊಂಡು ಬಗ್ಗಿಕೊಂಡಿರ್ಲ್ವ, ಹಾಗೆ ಮುದುಡಿಕೊಂಡು ಬಗ್ಗಿಕೊಂಡು ಕೂತಿದ್ದಾಳಂತೆ. ಸೇವೆ ಮಾಡ್ಲಿಕ್ಕೋಸ್ಕರ ಅಂದ್ರೆ ತುಂಬಾ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ. ಅದು ಮತ್ತೆ ನೋಡ ಏನಾಗಿದೆ ಅಂತ ಕುಂತಿಗೆ. ಹಾಗಾಗಿ ಕುಂತಿ ತನ್ನ ಒಳಗೆ ತಾನು ಸಫರ್ ಆಗ್ತಾ, ನೋವನ್ನು ಅನುಭವಿಸ್ತಾ, ಹಾಗಾಗಿ ದೊಡ್ಡವರ ಸೇವೆ ಮಾಡಿದನ್ನು ಅಂದ್ರೆ ಗಂಡನನ್ನು ಕಳ್ಕೊಂಡವಳು ಎನ್ನುವ ನೆಲೆಯಲ್ಲಿ ಆಕೆ ತುಂಬಾ ನೊಂದುಕೊಂಡಿದ್ದಾಳೆ. ಆದರೆ ಸಾಧನೆಯನ್ನು ತಾನು ನಡೆಸಲೇಬೇಕೆನ್ನತಕ್ಕಂಥ ಹಠ. ತನಗೆ ಯಾರು ಇಲ್ಲ, ಹೇಳಿಕೊಡುವವರು ಇಲ್ಲ, ಕಳಿಸಿಕೊಡುವವರು ಇಲ್ಲ. ಹಾಗೆ ಆ ಮಮತೆಗಳನ್ನೆಲ್ಲ ದೂರ ಮಾಡಿಕೊಂಡು ದೇವರ ಎಚ್ಚರಕ್ಕಾಗಿ ನಿಜವಾಗಿ ಮಹಾ ಮಹಿಳೆ ಆಕೆ. ಹಾಗಾಗಿ ಕುಂತಿ ಶಿಷ್ಯನಂತೆ ಗುರುಗಳ ಬಳಿಯಲ್ಲಿ ವರ್ತಿಸಬೇಕಂತಹ ಒಂದು ನಯ ವಿನಯ ವಂತಿಕೆಯಿಂದ ಬಗ್ಗಿಕೊಂಡು ಕೂತಿದ್ದಾಳಂತೆ. ಪ್ರಾಣತಾಂಸಿತ ಕುಂತಿಂ ದದರ್ಶ ಧರ್ಮಾತ್ಮ ಶಿಷ್ಟಾಚಾರ ಸಮನ್ವಿತ. ಎಲ್ಲ ಮಾಡಿದ್ದೆಲ್ಲ ಕಾಣುತ್ತೆ ಅವಳು ಮಾಡುವಂಥದ್ದು. ಯಾಕೆ ಅವಳು ಚೆಂದ ಮಾಡ್ತಾ ಇದ್ದಾಳೆ ಎಲ್ಲ. ಗಾಂಧಾರಿ ಕಣ್ಣು ಪಟ್ಟಿ ಕಟ್ಟಿಕೊಂಡಿದ್ದರಿಂದ ಅವಳೇನು ಮಾಡಿಕೊಂಡಿರ್ತಾಳೆ, ಅದಕ್ಕೆ ಹೆಲ್ಪ್ ಮಾಡಬೇಕು ಕುಂತಿ. ಧೃತರಾಷ್ಟ್ರನಿಗೆ ಗಾಂಧಾರಿ ಮಾಡಿರ್ತಾಳೆ, ಧೃತರಾಷ್ಟ್ರನು ಮಾಡಿಕೊಡ್ತಾನೆ. ಕುಂತಿ ಅವಳಿಗೆಲ್ಲ ಬರುತ್ತೆ, ಅವಳು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿಲ್ಲ. ಅದರಿಂದ ಅವಳು ಮಾಡಿಕೊಂಡಿರತಕ್ಕಂತಹ ಪೂಜೆ ಪುನಸ್ಕಾರಗಳೆಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತಂತೆ. ಒಳ್ಳೆ ಶಿಷ್ಟಾಚಾರ ಇದೆ, ಹೇಗಿರಬೇಕು ಒಬ್ಬರ ಪಕ್ಕದಲ್ಲಿ, ದೊಡ್ಡವರ ಕಥೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಎಲ್ಲ ಬಹಳ ಚಂದವಾಗಿ ಕುಂತಿಯನ್ನು ನೋಡಿದ. ದೂರದಲ್ಲಿ ಅಮ್ಮ, ದೂರ ಅಂದ್ರೆ ತುಂಬ ದೂರ ಅಲ್ಲ, ಹತ್ತಿರವೇ, ಬಹಳ ಹತ್ತಿರ ಅಲ್ಲ, ತುಂಬ ದೂರವಲ್ಲ. ಹಾಗೆ ಕೂತ ಕುಂತಿಯನ್ನು ನೋಡಿದ. ಮತ್ತೆ ಇವರೆಲ್ಲ ನೋಡಿಕೊಂಡು ಇವನು ಸಹ ಅವರಿಗೆಲ್ಲ ನಮಸ್ಕಾರ ಮಾಡಿ ಕುಳಿತು ಬಿಟ್ಟ. ಅವರು ಕೂತ್ಕೊಳ್ಳಿಕ್ಕೆ ಹೇಳಿದ್ರು, ಕೂತ. ಇವರೆಲ್ಲರೂ ಕೂತರು, ಎಲ್ಲರಿಗೆ ನಮಸ್ಕಾರ ಮಾಡಿಕೊಂಡು. ಅಷ್ಟೊತ್ತಿಗೆ ಋಷಿಗಳೆಲ್ಲ ಬಂದುಬಿಟ್ರು. ಪಾಂಡವರು ಒಟ್ಟಾಗಿದ್ದಾರೆ ಅಂತ ಏನೋ ವಿಶೇಷ ಇರ್ತದೆ ಹೇಳಿಕೊಂಡು ಆಸುಪಾಸಿನ ಋಷಿಗಳೆಲ್ಲ ಬಂದರು. ಕ್ಷತ್ರಿಯಪುರು ಬಂದರು, ಅವರ ಆಶ್ರಮ ಇದೀಗ. ಆ ವ್ಯಾಸರು ಬಂದಿದ್ದಾರೆ. ಬರುವುದೇನು, ಅವರು ಕಾಣಿಸಿಕೊಳ್ಳುವುದಷ್ಟೇ, ಎಲ್ಲ ಇರ್ತಾರೆ, ವ್ಯಾಸಾಶ್ರಮವೇ ಅದು. ಅವರ ಶಿಷ್ಯರು ಒಂದಿಷ್ಟು ಬಂದಾಗ ಇವರೆಲ್ಲ ಎದ್ದು ನಿಂತರು. ವ್ಯಾಸರು ಬಂದರು. ಪ್ರತ್ಯುತ್ಥಾಯ ಅಭ್ಯವಾದಯನ್. ಧೃತರಾಷ್ಟ್ರನೂ ಸೇರಿ ಎಲ್ಲರೂ ಸೇರಿ ಎದ್ದು ನಿಂತು ಅವನಿಗೆ ನಮಸ್ಕಾರ ಮಾಡಿದರು. ಎಲ್ಲರೂ ಚೆನ್ನಾಗಿ ನಮಸ್ಕಾರ ಮಾಡಿದರು. ವ್ಯಾಸರು ಹೇಳ್ತಾರೆ, ಎಲ್ಲ ಹಾಸ್ಯದ, ಕೂತ್ಕೊಳ್ಳಿ ಅಂತ ಹೇಳುತ್ತಾರೆ. ಹೇಗೆ ಧರ್ಮರಾಜ ವಿದುರ ಬಂದಾಗ ವಿದುರನ ಎದುರಲ್ಲಿ ಮಾತು ಉದ್ಧಾರ ಮಾಡಿದ್ರು. ವೇಷಂಬರ ಹೇಳ್ತಾರೆ, ಯುಧಿಷ್ಠಿರೋ ಸ್ಮೀತಿ ಅಂತ ಇತಿಕರಣ ಹಾಕುವ ಮೂಲಕ ಏನು ಹೇಳಿದ ಅಂತ.
ಯುಧಿಷ್ಠಿರನಿದ್ದೇನೆ. ಹಿಂದಿಯಾಗಿ ಭೋ ವಿದುರ ಹೇಳಿಕೊಂಡು ದೈತಸ್ಥೆ ಯುಧಿಷ್ಠಿರ ಅಂತ, ನಿನ್ನ ಪ್ರಿಯ ಯುಧಿಷ್ಠಿರ ಇದ್ದಾನೆ ಬರ್ತಾ ಅಂತ ಹೇಳಿ ಆ ಶಬ್ದವನ್ನು ಉದ್ಧಾರ ಮಾಡೋದ್ರಿಂದ ಅವರು ಆಗ ಸಂಸ್ಕೃತ ಭಾಷೆಯನ್ನೇ ಬಳಸ್ತಿದ್ರು. ಇದನ್ನು ಕರಾರುವಾಕ್ಕಾಗಿ ಹೇಳಲಿಕ್ಕೆ ಬರುತ್ತೆ ಎಲ್ಲಿಯೂ ಸಹ ಅನೇಕರದ್ದು. ಅವನು ಉದ್ಧಾರ ಮಾಡುವ ಗೆರೆನ ವೈಶಂಪಾಯನರು ಏನ್ ಹೇಳಿದ್ರು, ಯುಧಿಷ್ಠಿರೋಸ್ಮಿ ಅಂತ ಹೇಳಿದ. ಹೇಳಿ ಅಗ್ರತ ಹಸ್ತಿತ, ಅದು ಬೇಡ, ಅದು ಇವ್ರು ಹೇಳುದು, ವೈಶಂಪಾಯನ ಹೇಳುದು. ಎದುರು ನಿಂತ ಏನು ಅಂತ ನಿಂತ, ಯುಧಿಷ್ಠಿರೋಸ್ಮಿ ಅಂತ ಹೇಳಿ ನಿಂತ. ಹಾಗೆ ಇಲ್ಲಿ ವ್ಯಾಸರು ಎಲ್ಲರಲ್ಲಿ ಆಶತಾಮಂದ್ರು. ಕುಳಿತುಕೊಳ್ಳರಿ ಅಂತಾರೆ, ಕುಳಿತುಕೊಳ್ಳಿರಿ, ಎಲ್ಲರೂ ಕೂತ್ಕೊಳ್ಳಿರಿ. ಮತ್ತೆ ಇವರಿಗೆ ಅಂತ ಒಂದು ಆಸನ ಹಾಕಿದ್ದಾರೆ. ಅವ್ರ ಶಿಷ್ಯರೆಲ್ಲ ತಯಾರು ಮಾಡ್ತಾರೆ ಬಂದ ತಕ್ಷಣ. ಭಾರಿ ಚಂದವಾದ ವ್ಯಾಸರಿಗೆ ಕೂತ್ಕೊಳ್ಳಿಕ್ಕಿರವಂತೆ. ಹಾಗೆ ನಾವು ಮಾಡಿಕೊಳ್ಳಿಕ್ಕೆ ಬರುತ್ತೆ. ಹೇಗಿರುತ್ತೆ ಹೇಳ್ತಾರೆ, ಆಸನ ಕೂತ್ಕೊಳ್ಳಿಕ್ಕೆ ಹೇಗಿರಬೇಕು, ಇದೆಲ್ಲ ಕಲೀಲಿಕ್ಕೆ ಬೇಕಾದ್ದು. ಬಹಳ ಚಂದವಾದಂತಹ ವರಂ ತು ವಿಷ್ಟರಂ ಕೌಶ್ಯಂ ಕೃಷ್ಣಾಜಿನ ಕುಶೋತ್ತರಂ, ರೇಷ್ಮೆಯ ಪಟ್ಟೆ, ಅದರ ಮೇಲೆ ಕೃಷ್ಣಾಜಿನ, ಕೃಷ್ಣ ಮಗದ ಚರ್ಮ, ಅದರ ಮೇಲೆ ದರ್ಭೆ. ಇಷ್ಟ ಕೃಷ್ಣ ಏನು ಹೇಳಿದ್ದ, ಚೇಲಾಜಿನ ಕುಶೋತ್ತರಂ ಅಂತ ಬಟ್ಟೆ, ಅದರ ಮೇಲೆ ಅಜಿನ, ಅದರ ಮೇಲೆ ದರ್ಬೆ ಅಂತ ಅದನ್ನಿಲ್ಲಿ ಹಾಕಿ ತೋರಿಸಿದ್ದಾರೆ. ವ್ಯಾಸರು ಕೂತು ತೋರಿಸಿದ್ದಾರೆ. ಇದು ವ್ಯಾಸರಿಗಾಗಿ ಮಾಡಿದ್ದು. ಅದರಲ್ಲಿ ಅವರು ಕೂತು ಪ್ರತಿಭೇದೇ ತಥಾ ವ್ಯಾಸ ತದರ್ಥಂ ಉಪಕಲ್ಪಿತಂ, ಅವರಿಗಾಗಿ ಮಾಡಿದ ಆಸನ. ಅಂದ್ರೆ ಒಬ್ಬರ ಆಸನದಲ್ಲಿ ಒಬ್ಬರು ಕೂತ್ಕೊಳ್ಳಿಕ್ಕಿಲ್ಲ. ಒಬ್ಬರ ಪಾತ್ರೆ, ಒಬ್ಬರ ಆಸನ, ಒಬ್ಬರ ಹಾಸಿಗೆ, ಒಬ್ಬರ ಗಿಂಡಿ, ಊಟದ ತಟ್ಟೆ ಎಲ್ಲ ಸೇರಿಯೇ ಇದೆಲ್ಲ ಇನ್ನೊಬ್ಬರಿಗೆ, ಒಬ್ಬರ ವಸ್ತ್ರ ಉಡುವ ತೊಡುವ ವಸ್ತ್ರಗಳು, ಇದು ಇನ್ನೊಬ್ಬರಿಗೆ ಆಗುವುದಿಲ್ಲ. ಶಿಷ್ಯರಿಗೆ ಒಂದು ಬಿಟ್ಟು, ಸಣ್ಣವರಿಗೊಂದು ತೊರೆದು, ಉಳಿದವರಿಗೆಲ್ಲ ಹಾಗಿಲ್ಲ. ಅದರಿಂದ ವೇದವ್ಯಾಸನ ಆಸನದಲ್ಲಿ ಯಾರು ಕೂತ್ಕೊಳ್ಳುವುದಿಲ್ಲ, ಯಾರಿಗೂ ಅಲ್ಲ. ಅದರಿಂದ ವ್ಯಾಸರಿಗೆ ಅಂತ ಹೇಳಿದ್ದು ದೊಡ್ಡದಾದ ಬಹಳ ಚಂದವಾದ ಶ್ರೇಷ್ಠವಾದ ಆಸನ, ಅದರಲ್ಲಿ ವ್ಯಾಸರು ಕೂತಿದ್ದಾರೆ. ವ್ಯಾಸರು ಎಲ್ಲರಿಗೂ ಕೂತ್ಕೊಳ್ಳಿಕ್ಕೆ ಹೇಳಿದ್ರಿಂದ ಉಳಿದ ಋಷಿಗಳು ಎಲ್ಲರೂ ನೆಲದಲ್ಲಿ ಕೂತಿದ್ದಾರೆ. ಇದು ವ್ಯಾಸರ ಮೊದಲ ಭೇಟಿ ಅಂತ ಸ್ಪಷ್ಟ ಆಗುತ್ತೆ ನಮಗೆ. ಆವತ್ತು ಬಂದಾಗ ಧೃತರಾಷ್ಟ್ರನನ್ನು ಆಶ್ರಮದಲ್ಲಿ ಶತಯೂಪನ ನೆಲೆಯಲ್ಲಿ ನಿಂತು ದೀಕ್ಷೆ ಕೊಟ್ಟು, ಆಗಲೇ ವ್ಯಾಸರೇ ಹೇಳಿದ್ದು, ಉಪದೇಶ ಎಲ್ಲ ಮಾಡಿದ್ದು ವ್ಯಾಸರೇ. ಆಶ್ರಮದಲ್ಲಿ ಶತಯೂಪರಿಂದ ದೀಕ್ಷಾಂಗ ವಿಧಾನಗಳನ್ನೆಲ್ಲ ಮಾಡಿಸಿದ್ದು, ಹೇಳಿಕೊಟ್ಟದ್ದು. ಅರಣ್ಯವಾಸದಲ್ಲಿ ಹೇಗಿರಬೇಕೆಲ್ಲ ಅಂತ ಕ್ಲಾಸ್ ತಗೊಳ್ಳಿಕ್ಕೆ ಶತಯೂಪರು, ಉಪದೇಶ ಮಾಡಲಿಕ್ಕೆ ವ್ಯಾಸರೇ ಉಪದೇಶ ಮಾಡಿದ್ದು. ವ್ಯಾಸರ ಶಿಷ್ಯರ ಶತಯೂಪರು ಹೀಗೆಲ್ಲ ಹೇಳಿಕೊಡಿ ಅಂತ, ಏನು ಇಲ್ಲಿ ನಡೆ ಎನ್ನುವುದನ್ನು. ಹಾಗೆ ಈಗ ವ್ಯಾಸರು ಆಗ ಹೋದವರು ಈಗಲೇ ಬರುವುದು, ಪಾಂಡವರು ಬಂದಾಗಲೇ ಮತ್ತೆ ಸಿಗುವುದು. ಕೇಳ್ತಾರೆ ವ್ಯಾಸರು, ಹೇಗುಂಟು ಧೃತರಾಷ್ಟ್ರ ಮಹಾಬಾಹೋ ಕಚ್ಚಿತ್ತೆ ವರ್ತತೆ ತಪಃ. ಮೈನ್ ವಿಷಯ ಅದು. ನೀನು ಬಂದದ್ದು ಇಲ್ಲಿಗೆ ತಪಸ್ಸಿಗೆ, ತಪಸ್ಸು ಚೆನ್ನಾಗಿ ನಡೆಯುತ್ತಾ, ಇದು ಮುಖ್ಯ ಪ್ರಶ್ನೆ. ಅದರಿಂದ ಒಂದು ವರ್ಷದ ನಂತರ ಕೇಳುವುದರಿಂದ ದೀರ್ಘವಾದ ಕಾಲ ಅಂತ ಹೇಳಿ ವೇದವ್ಯಾಸರು ಕೇಳಿದ್ದು ಚೆನ್ನಾಗಿದೆ. ಅವ್ರು ಕೇಳುತ್ತಾರೆ, ಹೇಗುಂಟು ತಪಸ್ಸು, ನಡೀತಾ ಉಂಟಾ ಒಳ್ಳೆ ರೀತಿಯಿಂದ? ತಪಸ್ಸು 3 ಬಗೆಯದ್ದು ನಮಗೆ ಗೊತ್ತಿದೆ, ಕೃಷ್ಣ ಹೇಳಿದ್ದು. ಶಾರೀರಿಕವಾಗಿರ್ತದೆ, ವಾಚಿಕವಾಗಿರ್ತದೆ, ಮಾನಸಿಕವಾಗಿರ್ತದೆ. ಅದನ್ನ 3 ಒಟ್ಟಿಗೆ ಕೇಳಿದ್ವಿ ವ್ಯಾಸರು ಬಿಡಿಸಿ. ನೀವು ಚೆನ್ನಾಗಿದ್ದೀರಾ, ದೇಹದಲ್ಲಿ ಒಳ್ಳೆ ರೀತಿಯಿಂದ ತಪಸ್ಸು ಮಾಡಲಿಕ್ಕೆ ಆಗುತ್ತಾ, ಉಪವಾಸಾದಿಗಳು ಅದೆಲ್ಲ, ಧ್ಯಾನಾದಿಗಳು ನಡೆಸಲಿಕ್ಕೆ, ಮತ್ತು ನಿರಂತರವಾದ ಭಗವಂತನ ಆಲೋಚನೆ, ಚಿಂತನೆ, ಜ್ಞಾನಗಳು, ತಿಳುವಳಿಕೆಯನ್ನು ಪಡೆಯುವಂಥದ್ದು ಋಷಿಗಳೇ ಇರುತ್ತಾರೆ, ಕೇಳಲಿಕ್ಕೆ ಬರ್ತದೆ, ತಿಳ್ಕೊಳ್ಳಿಕ್ಕಾಗತ್ತೆ. ವಿದ್ಯೆಗಳು, ಅದು ಒಂದು ಸರಿಯೇ. ಆನಂತರ ಒಳ್ಳೆಯ ಮಾತು, ಚಿಂತನೆಯಲ್ಲಿ ಮೌನ, ಇವೆಲ್ಲ ಒಟ್ಟು ಯಾರ ಮೇಲೂ ಯಾವುದೇ ರೀತಿಯಾದದನ್ನೆಲ್ಲ ವೇದವ್ಯಾಸ ಬಿಡಿಸ್ತಾರೆ. ಮತ್ತೆ ಹಾಗೆ ಚಂದವಾದಂತಹ ತ್ರಿವಿಧವಾದ ತ್ರಿಕರಣಪೂರ್ವಕವಾದ ಭಗವದೆಚ್ಚರವನ್ನು ಸಂಪಾದಿಸುವ, ಕಾಡಿನಲ್ಲಿ ನಡೆಸಬೇಕಾದ ಪರಮೋಚ್ಚವಾದ ಧರ್ಮ ತಪಸ್ಸು, ಅದು ಚೆನ್ನಾಗಿ ಆಗ್ತಾ ಉಂಟಾ, ನಡೀತದೆಯೇ, ನಡೆದಿದೆಯೇ ಕೇಳ್ತಾರೆ ವ್ಯಾಸರು. ಮತ್ತು ಕೇಳ್ತಾರೆ, ಕಚ್ಚಿನ ಮನಸ್ಥೆ ಪ್ರೀಣಾತಿ ವನವಾಸೆ ನರಾಧಿಪ. ಬಹಳ ಚಂದವಾದ ಪ್ರಶ್ನೆ. ನಿನಗೆ ಕಾಡುವಾಸ ಹಿಡಿಸ್ತದಲ್ಲ, ಅದು ಬೇಕಾದ ಯಾವಾಗ? ನಮ್ಮ ಮಕ್ಕಳನ್ನ ಎಲ್ಲಿ ಬಿಸಾಡಿದ ನಂತರ ಕೇಳ್ತೇವೆ, ಹಾಸ್ಟೆಲ್ ಹೇಗೆ ಉಂಟು ಅಂತ. ಹಾಸ್ಟೆಲ್ ಇದ್ದಾಗಿರ್ತದೆ, ನಡೀತದ, ತೊಂದರೆ ಇಲ್ವಾ ಅಂತ. ತೊಂದರೆ ಉಂಟು ಹೇಳಿದ್ರೆ ಆಗ್ತದೆ, ಬದಲಿಸ್ಲಿಕ್ಕೆ ಆಗುದು, ಇಲ್ಲಿ ಎಲ್ಲಿ ಹೇಳ್ಬೇಕಾಗುತ್ತಲ್ಲ. ಹಾಗೆ ಕೆಲವು ವೃತ್ತಿಗಳಿಗೆ ಟ್ರಾನ್ಸ್ಫರ್ ಆಗಿ ಹೋದಾಗ, ಊರು ಎಲ್ಲಿಯೋ ನಿಂತಾಗ, ಅಲ್ಲಿ ಊಟದ ಬಗೆಯನ್ನು ಇದ್ದಾಗ ಎಲ್ಲ ಕೇಳ್ತೇವೆ, ಹೇಗುಂಟು. ಹಾಗೆ ಇವರ ಹತ್ರ ಕೇಳ್ತದೆ, ನಿನಗೇನು ವನವಾಸ ಅನಿಸ್ತದೆ, ಮನಸ್ಸಿಗೆ
ನಿನಗೆ ಇಲ್ಲಿ ಆರಣ್ಯಕ ವಿಧಿಯಲ್ಲ, ಅದನ್ನು ಹೇಳಿಕೊಡ್ಲಿಕ್ಕೆ ಹೇಳಿದ್ದಾರೆ ಸತಿಯೊಬ್ಬರ ಹತ್ರ. ಆರಣ್ಯಕ ವಿಧಿ, ಕಾಡಿನಲ್ಲಿರುವಾಗ ಹೇಗಿರ್ಬೇಕು, ಅದೆಲ್ಲ ಆಗ್ತಾ ಉಂಟಾ, ಒಗ್ಗಿಕೊಂಡಿದೆಯಾ, ನಡೀತದೋ, ಇದನ್ನೆಲ್ಲ ಇಟ್ಕೊಳ್ತಾರೆ. ಊರು ಬಿಟ್ಟು ಕಾಡಿನಲ್ಲಿ ಇರುವುದಂದ್ರೆ ತಮಾಷೆ ಇಲ್ಲ. ಅದು ಒಂದು ದಿನ ಹೋಗಿ ಬರಬಹುದು, 10 ದಿನಕ್ಕೆ ಇರಬಹುದು, ಮತ್ತೆ ಮತ್ತೆ ಹೋಗ್ಲಿಕ್ಕೆ ಉಂಟು ಅಂತ ಖಾತ್ರಿ ಇರ್ತದಲ್ಲ, ಆದ್ರಿಂದ ತೊಂದರೆ ಇಲ್ಲ. ಇದು ವರ್ಷ ಆಯಿತು ಹೇಳಿದ್ದಾರೆ. ನಾರದ ಮೊದಲೇ ಬಂದಾಗ ಹೇಳಿದ್ದಾನೆ, ಸತಿಯೊಬ್ಬ ಕೇಳಿದ್ದಕ್ಕೆ ಇವನ ಕಥೆ ಏನು, 3 ವರ್ಷ ಇದ್ದಾನೆ ಅಂತ. ಈಗ ಆಗುದರ್ಶ ಅದು 1 ವರ್ಷ ಮುಗಿಯುವುದು ದೊಡ್ಡ ಸಂಗತಿ ಇರಲಿ. ಹಾಗಾಗಿ ಧೃತರಾಷ್ಟ್ರನ ಹತ್ರ, ಮಗನ ಹತ್ರ, ಧೃತರಾಷ್ಟ್ರ ಮಗ ವೇದವ್ಯಾಸರಿಗೆ, ಆದ್ರಿಂದ ಪುತ್ರ ಅಂತ ಕರೀತಾರೆ ಮಧ್ಯೆಯಲ್ಲೆಲ್ಲ. ಹೇಗೆ ಉಂಟು ಕಾಡಿನಲ್ಲಿ, ಕಾಡು ಅರ್ಥ ಆಗ್ತಾ ಉಂಟಾ, ಕಾಡು ತಪಸ್ಸಿಗೆ ಒಗ್ಗಿದ ಕೇಳ್ತಾರೆ. ತಪಸ್ಸು ಕಾಡಿನ ಅಂದ್ರೆ ಕಾಡಿನ ಸಿಚುವೇಶನ್ಸ್ ತಪಸ್ಸು ಮಾಡಿಸ್ತದೆ, ಅದು ವಿಶೇಷ. ತಪಸ್ಸಿಗಳಿಗೆ ಕಾಡು ಹಿಡಿತದೆ, ಅದು ಕರಿ. ಹೀಗಾಗಿ ನಿನಗೆ ಕಾಡಿನಲ್ಲಿ ರುಚಿಯಾಗಿದೆಯಾ ಅಂತ ಕೇಳ್ತಾನೆ. ಕಚ್ಚಿದ್ ಹೃದಿನತೆ ಶೋಕಃ ರಾಜನ್ ಪುತ್ರ ವಿನಾಶಜ. ಮಕ್ಕಳು ಸತ್ತದ್ದು ತಾಪ ಸಂಕಟ ಇನ್ನು ಉಂಟಾ ಕೇಳ್ತಾನೆ. ಮೊದಲಿಂದ ಕೇಳಿಕೊಂಡೇ ಬಂದಿದ್ದಾರೆ, ಅದನ್ನೆಲ್ಲ ತೊರೆದು ಬರಲಿಕ್ಕೆ ಉಂಟು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಯೋಚನೆ ಮಾಡುವಂಥದ್ದು ಅದು ಇಲ್ಲ, ಅದು ನಡೆದಿದೆ ಅಂತ ಇವನೇ ಹೇಳಿಕೊಂಡ. ಧೃತರಾಷ್ಟ್ರನೇ ಹೊರಡೋ ಮುಂಚೆ ಹೇಳಿದ್ದಾನೆ, ನನಗೇನು ಯಾವುದೇ ರೀತಿಯಾದ ಸಂಕಟ ಇಲ್ಲ ಈಗ. ಯಾಕೆಂದ್ರೆ ನನಗೆ ಅರ್ಥ ಆಗಿದೆ, ಎಂದಾದರೂ ಸಾಯಲಿಕ್ಕೆ ಬೇಕು, ತಪ್ಪು ಮಾಡಿದ್ದಾರೆ, ಸತ್ತದ್ದು ಸರಿಯೇ, ಹೋರಾಟದಂಗಳದಲ್ಲಿ ಸಾಯುವುದು ಕ್ಷತ್ರಿಯರಿಗೆ ಸಹಜ, ಒಳ್ಳೆಯದೇ ಅಂತ ಹೇಳಿಕೊಂಡೆಲ್ಲ ಹೇಳಿದ್ದ. ಮತ್ತೆ ಅವರು ಬಂದವರು ನಾರದಾದಿಗಳು ಹೇಳಿದ್ರು, ಅವರಿಗೆಲ್ಲ ಒಳ್ಳೆ ಲೋಕ ಆಗಿದೆ ಅಂತ ಹೇಳಿಕೊಂಡು. ಅದನ್ನ ಅವರ ಬಗ್ಗೆ ನೆನಪಿಸಿಕೊಳ್ಳುವುದು ಸರಿಯಲ್ಲ. ಮತ್ತೆ ಹೇಳಿದ್ದ ಧೃತರಾಷ್ಟ್ರನೇ, ಅರಮನೆಯಲ್ಲಿದ್ರೆ ಅವರದ್ದೇ ನೆನಪಾಗತ್ತೆ, ಕಾಡತ್ತೆ. ಕಾಡಿಗೆ ಹೋದಾಗ ನಮ್ಮದೇ ಇರುತ್ತದೆ ಪ್ರಪಂಚ, ಹಾಗಾಗಿ ಉಳಿದ ಪ್ರಾದೇಶಿಕವಾಗಿ ಕಿತ್ತು ತಿನ್ನುವ ಕಥೆ ಇಲ್ಲ ಅಂತ. ಅರಮನೆಯಲ್ಲಿ ಬೇರೆ ಕೆಲಸ ಇಲ್ಲ, ತಿನ್ನುವುದಾಯ್ತು, ತಿರುಗುವುದಾಯ್ತು, ಆಗ ನೋಡುವಾಗೆಲ್ಲ ಮಕ್ಕಳದ್ದೇ ನೆನಪಾಗುವುದು. ಕಾಡಿನಲ್ಲಿ ಆಗಿಲ್ಲ. ಕಾಡಿನಲ್ಲಿ ಬೇರೆ ಬೇರೆ ಋಷಿಗಳಿರ್ತಾರೆ, ಬೇರೆ ಬೇರೆ ಸಾಧನೆಗಳಿರ್ತಾವೆ, ಅಲ್ಲಿದ್ದೇ ಸಮಸ್ಯೆಗಳು, ಅದರೊಟ್ಟಿಗೆ ಅವನ ಬದುಕು ಅನ್ನೋ ಅರ್ಥ ಆಗತ್ತೆ. ಅದನ್ನ ಹೇಳ್ಕೊಂಡು ಹೋಗ್ತದೆ. ಪ್ರದೇಶವು ಮನುಷ್ಯನಿಗೆ ಅವನ ಅದಕ್ಕೆ ಅನುಗುಣವಾದ ಕ್ರಿಯೆಗೆ ಪೋಷಕವಾಗ್ತದೆ. ಅದರಿಂದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡುವಾಗ, ದೇವರ ಪ್ರತಿಷ್ಠೆಯಲ್ಲಿ ಇಡುವಾಗ ಸ್ಮಶಾನಾದಿ ವಿದೂರೇತು ಅಂತಾರೆ ಆಚಾರ್ಯ ಮದ್ದು. ಸುಡುವ ತಾಣ ಆಗಬಾರದು, ಹೂಳುವ ಜಾಗ ಇರಬಾರದು ಅಂತ. ನಾವು ಎಷ್ಟು ಬುದ್ಧಿವಂತರು ಕೇಳಿದ್ರೆ, ದೇವರ ಗುಡಿಯೊಳಗೆ ವೃಂದಾವನ ಪ್ರತಿಷ್ಠೆಯನ್ನು ಮಾಡ್ತೇವೆ. ಅದಕ್ಕೊಂದು ಪ್ರತಿಷ್ಠೆ ಉಂಟ, ವೃಂದಾವನ ಉಂಟ, ಇವರದ್ದೇ ಪ್ರತಿಷ್ಠೆ. ಸತ್ಯ ಹೇಳುವುದಾದ್ರೆ ಅದು ಹೋದವರ ಹೆಸರಿನಲ್ಲಿ ಇವರದ್ದೇ ಕಾರ್ಬಾರುಗಳು ಕಂಡಾಗಿ ಇರುತ್ತದೆ. ಕೆಲವೊಮ್ಮೆ ಯಾವುದನ್ನು ಮಾಡಬಾರದು ಅಂತ ಹೇಳುತ್ತಾರೋ ಅದನ್ನೇ ಮಾಡುವ ಛದಿ ಒಂದು ಮನುಷ್ಯನಿಗೆ. ಅಂದ್ರೆ ಒಟ್ಟು ಶಾಸ್ತ್ರವನ್ನು ಕೊಲ್ಲಬೇಕು, ಅದನ್ನು ಮೀರಿ ತಾವು ಬದುಕಿದ್ದನ್ನು ತೋರಿಸಬೇಡ. ಇದು ಯಾವುದು ಸರಿ ಇಲ್ಲ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಆದ್ರಿಂದ ಆಯಾ ಪ್ರದೇಶಗಳಲ್ಲಿ ಅದರದ್ದೇ ಆಗಿರತಕ್ಕಂಥ ವೈಬ್ರೇಷನ್ಸ್, ಪರಿಸರದಿಂದ ಮನುಷ್ಯ ಬದುಕಲಿಕ್ಕೆ ಬರ್ತದೆ ಅಂತ ತೋರಿಸಿಕೊಡ್ಲಿಕ್ಕೆ. ಅದನ್ನ ವ್ಯಾಸರು ಕೇಳ್ತಾರೆ, ವನವಾಸದಲ್ಲಿ ನಿನಗೆ ಅವರದೆಲ್ಲ ಮರೆವು ಬಂದಿದೆ ತಾನೇ, ಒಳ್ಳೆ ರೀತಿಯಿಂದ ಸಾಧನೆ ಆಗತ್ತಲ್ವಾ ಕೇಳ್ತಾರೆ. ಏನು ಕೋಪ ತಾಪ ಎಲ್ಲ ಮಕ್ಕಳ ವಿಷಯದಲ್ಲಿ ಇಲ್ಲ ತಾನೆ. ಮತ್ತೆ ಇವಳು ಕಚ್ಚಿತ್ ವಧುಷ್ಟ ಗಾಂಧಾರಿ ನ ಶೋಕೇನ ಅಭಿಭೂಯತೆ, ಇವಳಿಗೂ ಮಕ್ಕಳ ತುಂಬಾ ಬಣ್ಣಿಸ್ತಾನೆ ಗಾಂಧಾರಿಯನ್ನು. ಬಹಳ ಬುದ್ಧಿಮಂತೆ ಇದ್ದಾಳೆ, ಒಳ್ಳೆ ಸಾಧಕಗಳು ಬೇರೆ. ಹಾಗಾಗಿ ಇವಳೆಲ್ಲ ಆ ರೀತಿಯಾಗಿ ಯೋಚನೆ ಮಾಡಿಕೊಂಡು ಬಹಳ ಉದ್ದನೆಯ ಕೋಪವನ್ನು ಅಥವಾ ನೋವನ್ನು ಸಂಕಟವನ್ನು ಪಡುವುದಿಲ್ಲ ತಾನೆ. ಮತ್ತೆ ಈಕೆ ಸಹ ಕಚ್ಚಿತ್ ಕುಂತೀಚ ರಾಜಂತ್ವಾನ್ ಶುಶ್ರೂಷತಿ ಅನಹಂಕೃತ. ಇವಳು ಸೇವೆ ಮಾಡಲಿಕ್ಕೆ ಬಂದಿದ್ದಾಳಲ್ಲ ಕುಂತಿ, ಇವಳು ಚೆನ್ನಾಗಿ ಸೇವೆ ಮಾಡ್ತಾಳ ಹೇಗೆ ಕೇಳ್ತಾನೆ. ಅದು ಸಹ ವ್ಯಾಸರು ಅಹಂಕಾರ ಪಡದೆ, ಗರ್ವ ಪಡದೆ, ನಾನು ಮಾಡಬೇಕು, ಈಗ ಮಾಡಲಿಕ್ಕೆ ಉಂಟು ನೋಡಿ ಹೇಳಿಕೊಳ್ಳದೆ ಅಥವಾ ತನ್ನನ್ನು ಮೆರೆಯಿಸಿಕೊಳ್ಳದೆ, ಯಾವುದೇ ರೀತಿಯಾದ ಅಹಂಭಾವ ಇಲ್ಲದೆ ಈಕೆ ಕುಂತಿ ಸೇವೆ ಮಾಡ್ತಾ ಇದ್ದಾಳ. ಯಾಕೆಂದ್ರೆ ಪರಿತ್ಯಜ್ಯ ಸ್ವಪುತ್ರಂ ಗುರು ಶುಶ್ರೂಷಣೆ ಇರತ್ತ. ಇವಳು ಮಕ್ಕಳನ್ನು ಬಿಟ್ಟು ಬಂದವಳು. ಯಾಕೆಂದ್ರೆ ಇದು ಪ್ರಧಾನ ಅಂತ. ದೊಡ್ಡವರ ಸೇವೆ ಮಾಡ್ತೇನೆ ಕಾಡಿನಲ್ಲಿ ಅಂತ ಹೇಳಿಕೊಂಡು ಬಂದವಳು ತನ್ನ ಸ್ವಂತ ಮಗನನ್ನೇ ಅಲ್ಲಿ ಕೈಚೆಯಲ್ಲಿ ಬಂದಿದ್ದಾಳೆ. ರಾಜ್ಯವನ್ನು ಸಂಪತ್ತನ್ನು, ಸಮುದ್ರ ಸಂಪತ್ತು ಅಂತ ಅರ್ಥ ಉಂಟಲ್ಲ, ಪರಸ್ವ ದೇವಸ್ವ ಇದ್ದ ಹಾಗೆ
ಸಂಪತ್ತನ್ನು ಸಹ, ವೈಭವವನ್ನು ಸಹ, ಅರಮನೆಯ ವಿಶೇಷವಾದಂತಹ ಸುಪ್ಪತ್ತಿಗೆಯನ್ನೇ ಬಿಟ್ಟು ಬಂದವಳು. ಅಂಥವಳು ಯಾಕೆ ಕೇಳಿದ್ರೆ ಇಷ್ಟೇ, ದೊಡ್ಡವರ ಸೇವೆ ಮಾಡಬೇಕು ನಿಮ್ಮ ಅಂತ, ಅತ್ತೆ ಮಾವಂದಿರ ಸ್ಥಾನದಲ್ಲಿದ್ದೀರಿ ಅಂತ. ಹೀಗಾಗಿ ಒಳ್ಳೆ ರೀತಿಯಿಂದ ಸೇವೆ ಎಲ್ಲ ಮಾಡ್ತಾ ಇದ್ದಾಳ ಕುಂತಿ, ಚೆನ್ನಾಗಿದ್ದಾಳ ಕೇಳ್ತಾನೆ. ಅದನ್ನು ಕೇಳ್ತಾನೆ. ಮತ್ತೆ ಬಂದವರೆಲ್ಲ ಪಾಂಡವರೆಲ್ಲ ಬಂದ್ರಲ್ಲ ನಿನಗೆ, ಊರವರೆಲ್ಲ ಸಿಕ್ಕಿದ್ರಲ್ಲ, ಅವರೆಲ್ಲ ಮಾತಾಡಿಸಿದ್ಯಾ? ಖುಷಿ ಆಯ್ತಾ? ಖುಷಿ ಪಟ್ಟಿಯಾ ಕೇಳ್ತಾರೆ. ಸಂಭ್ರಮಿಸಿಕೊಂಡಿಯಾ? ಕಚಿದೇತೇಪಿ ಸಾಂತ್ವಿತಾಹ, ಇವರನ್ನೆಲ್ಲ ನೀನು ಮಾತಾಡಿಸಿ ಅವರನ್ನೆಲ್ಲ ಸಮಾಧಾನಗೊಳಿಸಿದ್ಯಾ? ಖುಷಿ ಆಯಿತು ಅಂತೇಳಿ, ಸಂಕಟ ಆಗಲಿಲ್ಲ ತಾನೇ ಅಂತ ಕೇಳಲಿಕ್ಕೋಸ್ಕರ ಮತ್ತೆ ಬಂದಿದ್ದಾರೆ. ನನ್ನವರಿಲ್ಲ, ಇವರನ್ನು ಮಾತ್ರ ನೋಡಿಕೊಂಡೆ, ಏನಾಯ್ತು ಹಾಗೆ ಏನಿಲ್ಲ ತಾನೇ, ಒಳಗಿಂದ ಯಾವುದೇ ರೀತಿಯಾದಂತಹ ನೋವು ಇಲ್ಲ ತಾನೇ ಇವರನ್ನೆಲ್ಲ ಬರುವುದರಿಂದ. ನೋಡು, ವಿಷಯ ಏನು ಕೇಳಿದ್ರೆ ಮನುಷ್ಯನಿಗೆ 3 ಅಂತು ಬೇಕೆ. ವ್ಯಾಸರು ಅಲ್ಲಿಂದ ನಿಧಾನಕ್ಕೆ ಅವನನ್ನು ಚಿಂತನೆಯ ದಾರಿಗೆ ಎಳಿತಾರೆ. ಅಂದರೆ ಮನಸ್ಸಿನ ಪಕ್ವತೆಯೆಡೆಗೆ. ಏತದಿ ತೃತೀಯಂ ಶ್ರೇಷ್ಠಂ ಸರ್ವಭೂತೇಶು ಭಾರತ. ಎಲ್ಲರಲ್ಲಿ ಇರಬೇಕಾದಂತಹ 3 ಸಂಗತಿ, ಇದು ಅತ್ಯಂತ ಪ್ರಶಸ್ತವಾದದ್ದು, ಬೇಕೇ ಬೇಕು. ಒಂದೇನು ಕೇಳಿದ್ರೆ ನಿರ್ವೈರತಾ ಮಹಾರಾಜ ಸತ್ಯಂ ಅಕ್ರೋಧ ಏವಶ. ಯಾರ ಮೇಲೂ ಹಗೆತನ ಇರಬಾರದು, ವೈರಿಗಳ ಮೇಲೂ ಶತ್ರುಗಳ ಮೇಲೂ. ನಮ್ಮ ಪ್ರಾರಬ್ಧ ಅಂತ ಅನಿಸಬೇಕು ಅಷ್ಟೆ, ಮುಗಿದೋಯ್ತು. ಆದಷ್ಟು ದ್ವೇಷವನ್ನು ಬೆಳೆಸದೆ ಇರುವ ಬಗೆಯೇ ಒಂದು ದೊಡ್ಡ ಸಂಗತಿ. ಎರಡನೇದು ಹೇಳ್ತಾನೆ ಸತ್ಯಂ ಅಂತಾನೆ. ಬದುಕಿನಲ್ಲಿ ಅತ್ಯಂತ ಎತ್ತರವಾದ ವಿಷಯ ಪ್ರಾಮಾಣಿಕತೆ, ಶಾಸ್ತ್ರಕ್ಕೆ ಅನುಗುಣವಾದ ನಡೆ. ಅದರೊಟ್ಟಿಗೆ ಮತ್ತೊಂದು ಹೇಳ್ತಾನೆ ಅಕ್ರೋಧ ಯೋಜ, ಸಿಟ್ಟು ಮಾಡಿಕೊಳ್ಳಿಕ್ಕೆ. ಸಿಕ್ಕವರ ಮೇಲೆ ಸಿಟ್ಟು, ಸಿಕ್ಕಿದ್ದಕ್ಕೆಲ್ಲ ಸಿಟ್ಟು. ಸಿಟ್ಟಿನಿಂದ ಏನು ಕೆಲಸ ಆಗುವುದಿಲ್ಲ. ಸಿಟ್ಟಿನಿಂದ ಎಷ್ಟು ಸಮಯ ಸಾಯುತ್ತದೆ, ಮತ್ತೆ ಹೇಳ್ಕೊಂಡು ಹೋಗ್ತದೆ. ಯಾಕೆ ಸಿಟ್ಟು ಬಂತು? ಯಾವುದೋ ಒಂದು ಬಯಕೆ ಕೂತಿತು. ಕಾಮೇಶ ಕ್ರೋಧೇಶ, ಕೃಷ್ಣ ಹೇಳ್ತಾನಲ್ಲ, ಮಹಾಶನೋ ಮಹಾಪಾತ್ಮ ವಿದ್ಯೇನ ಮಿಹ ವೈರಿಣಂ ಅಂತ. ನಮ್ದು ಏನೋ ಒಂದು ಬಯಕೆ, ನಾವು ಹೇಳಿದ ಹಾಗೆ ಆಗ್ಬೇಕು, ನಾವು ಯೋಚನೆ ಮಾಡಿದಂತೆ ಇರಬೇಕು. ಯಾವ ಜೀವರು ಯಾವ ಜೀವನಿಗೂ ಸಂಬಂಧ ಇಲ್ಲ, ಆಯ್ತಾ? ಯಾವ ಜನ್ಮದಲ್ಲಿ ಅದು ಅದರ ಬಾಡಿಗೆ, ಇದು ಇದರ ಬಾಡಿಗೆ. ಇದು ಪಕ್ವತೆಗೋಸ್ಕರ ನಮ್ಮ ಸಾಧನೆ ದೃಷ್ಟಿಯಲ್ಲಿ ಇವರೆಲ್ಲ ಅಡ್ಡಿ ಆತಂಕಗಳಿರುವಂತೆ ಬೆಟ್ಟ ಗುಡ್ಡಗಳಂತೆ ಒಂದು ಬಂದಿರುತ್ತಾರೆ. ವಾದರಾಜರು ಹೇಳುವ ಹಾಗೆ ದಾರಾ ಗಾರಾದಿ ಭಾರಾಹ ಕಿಮಿಹ ಸುಖಕರಾಹ ಸ್ನೇಹ ಭಾಷೆ ನಿಬದ್ಧಾಹ ಅಂತ. ದೊಡ್ಡ ಮಟ್ಟಿನ ಸಂಸಾರದಲ್ಲಿ ತೀರ ದಾಟಲು ಬಂದ ನಮಗೆ ಇದನ್ನೆಲ್ಲ ಮೂಟೆ ಕಟ್ಟಿಕೊಂಡು ಹೋಗ್ತೇನೆ ಹೇಳಿದ್ರೆ ಮಂಡೆ ಸಮ ಉಂಟಾಗಿ ಹೇಳ್ತಾರೆ. ಹಾಗೆ ಕೇಳ್ತಾರೆ. ಇವರನ್ನೆಲ್ಲ ಭಾರಗಳನ್ನೆಲ್ಲ ಬೆನ್ನಲ್ಲಿ ಕಟ್ಟಿಕೊಂಡು ಸಂಸಾರ ಸಾಗರವನ್ನು, ಅದು ಆ ಅಲೆಯ ಏರಿಳಿತಗಳಲ್ಲಿ ಬಡಿದು ಮುಂದೆ ಹೋಗ್ತೇನೆ ಸಾಧ್ಯ ಉಂಟ? ಇದನ್ನೆಲ್ಲ ಕಟ್ಟಿಕೊಂಡು ಒಂದೋ ಅದನ್ನು ಬಿಚ್ಚಿಕೋ, ಒಂದ ಕಟ್ಟಿಕೊಂಡು ಸಾಯಲ್ಲಿ ಅಂತ. ಅದು ಕಲ್ಲು ಕಟ್ಟಿಕೊಂಡಾಗಿ, ಕಲ್ಲು ಗುಡ್ಡು ಕಟ್ಟಿಕೊಂಡ ಕಬ್ಬಿಣದ ಸಂಕೋಲೆಯಿಂದ ಕಟ್ಟಿಕೊಳ್ತಾನೆ ಈ ಸಾಮಾನು ಸರಂಜಾಮುಗಳನ್ನು. ಎಲ್ಲಿ ದಾಟ್ತಾನೆ, ಎಲ್ಲಿ ದೂಡ್ತಾನೆ ಕೇಳುತ್ತಾನೆ. ಹಾಗಾಯ್ತು ನಮಗೆ. ಅದನ್ನು ವ್ಯಾಸರು ಕೇಳುತ್ತಾರೆ ಬಹಳ ಚಂದವಾಗಿ. ಸಿಟ್ಟು ಮಾಡಬಾರದು, ಯಾರ ಮೇಲೂ ಸಿಟ್ಟಿಲ್ಲ ಆಗಬೇಕು. ಹೀಗೆ ಪಾಂಡವರು ಬಂದಿದ್ದಾರಲ್ಲ, ಅದಕ್ಕೆ ಖುಷಿ ಪಟ್ಟಿಯಾಗಿ ಹೇಳಿದ್ರು. ಎಲ್ಲ ತನ್ನ ಜನರನ್ನು ಚಚ್ಚಿ ಕೊಂದವರು, ತಮ್ಮನ್ನು ಕಾಡು ಪಾಲು ಮಾಡಿದವರು, ಇಲ್ಲಿ ಬೇಕಾ ವನವಾಸ, ಸಂಕಟ, ಕೂತ್ಕೊಳ್ಳಿಕ್ಕಿಲ್ಲ, ನಿಂತ್ಕೊಳ್ಳಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ, ಕುಣಿಲಿಕ್ಕಿಲ್ಲ, ಇಂಥ ಪ್ರಾರಬ್ಧ ಅಂತೇಳಿ. ಅದಕ್ಕೆ ಮೆಲ್ಲ ಅವನ ಭಾವಗಳನ್ನು ಕೆದಕ್ಲಿಕ್ಕೆ ವ್ಯಾಸರು ಹೇಳ್ತಾರೆ ವನವಾಸ ಹಿಡಿಸಿದೆ. ಬಹಳ ಚೆನ್ನಾಗಿದೆ. ರಾಮನಂತೂ ಬಹಳ ಚೆನ್ನಾಗಿ ಹೇಳಿದ್ದ, ಕಾಡಿನಲ್ಲಿ ಕೂತವನು, ನಾವು ಇಲ್ಲೇ ಇದ್ಬಿಡುವುದಲ್ಲ ಅಂತ. ಚೆನ್ನಾಗಿದೆ ಅಲ್ಲ. ಅಲ್ಲಿ ಅಂತೂ ರಾಜ್ಯಭಾರ ಭರತ ಮಾಡ್ತಾ ಇರ್ತಾರೆ. ನಮಗೆ ನೋಡಿ, ಕೊನೆ ಹೊತ್ತಿನಲ್ಲಿ ಗಮ್ಮತ್ತು ಕೇಳಿದರೆ ಬಹಳ ವಿಚಿತ್ರ. ಹನುಮಂತನನ್ನು ಕಳಿಸ್ತಾನೆ. ಮೊದಲು ಹೇಳಿದ್ದ ಭರತ 14 ವರ್ಷದ ನಂತರ ಬರ್ತೇನೆ ಅಂತ ರಾಮ ಹೇಳಿದ್ದಕ್ಕೆ ಆಯ್ತು ಅಂತೇಳಿ ಪಾದುಗೆ ತಗೊಂಡು ಹೋದವ. ಕಾಯ್ತಾ ಇರ್ತೇನೆ, ನೀನು ಹೇಳಿದಾಗೆ 14ರ ನಂತರದಲ್ಲಿ ಬಾರದಿದ್ರೆ ನಾನು ಬೆಂಕಿಗೆ ಹಾರ್ತೇನೆ ಅಂದಿದ್ದಾನೆ. ಎಂತ ಜೋರು ನೋಡಿ. ರಾಮ ಏನು ಮಾಡಿದ, ಬಂದಿದ್ದಾನೆ, ಸೀದಾ ಹೋಗಲಿಲ್ಲ, ಹನುಮಂತನನ್ನು ಕಳಿಸಿದ್ದಾನೆ ಭರತನಲ್ಲಿಗೆ. ಯಾಕೆ ಕೇಳಿದರೆ, ಏನು ನೋಡು ಸುದ್ದಿ, ನಾನು ಬಂದಿದ್ದೇನೆ ಅಂತ ಹೇಳು ಅಂತ. ಮತ್ತೆ
ಬಂದಿದ್ದೇನೆ ಯಾವಾಗ ಹೇಳಲಿಕ್ಕೆ, ಭರತನ ಸಿಚುವೇಶನ್ ನೋಡಿ ಹೇಳಲಿಕ್ಕೆ. ಆರಾಮವಾಗಿ ಭರತ ರಾಜ್ಯಭಾರ ಮಾಡ್ತಾ ಚೆನ್ನಾಗಿ ಕೂತಿದ್ರೆ, ಅವನಿಗೆ 14 ಆದ್ರೂ ಪರವಾಗಿಲ್ಲ ಮುಂದುವರಿತಾ ಇದ್ರೆ, ಅವನು ಕಾಯ್ತಾ ಇಲ್ಲದಿದ್ರೆ, ಬೆಂಕಿ ಪ್ರವೇಶಕ್ಕೆ ಅವನು ಅಣಿಯಾಗುವುದಿಲ್ಲ ಆದ್ರೆ, ಅವನಿಗೆ ಹೋಗಿದ್ರೆ ಮೊದಲು ಹಾಗಿತ್ತು, ಈಗ ಹೋಗಿರುತ್ತದೆ ಅಂತ ಆದ್ರೆ ನಾನು ಇಲ್ಲಿಂದಲೇ ವಾಪಸ್ ಹೋಗ್ಬೋದು ಕಾಡಿಗೆ ಅಂತ ಹೇಳಿ ಅದರಲ್ಲಿ ಒಂದು ಪ್ಲಾನ್ ರಾಮನದ್ದು. ಯಾಕೆ ಸುಮ್ಮನೆ ಸಂಕಟ ಕೊಡುವುದು, ನೋಡಿ ಬಾ ಅಂತ. ಅವ ಅಲ್ಲಿ ಹೋಗುವಾಗ ಹನುಮಂತ ನೋಡ್ತಾನೆ, ಇದು ಜೋರುಂಟಲ್ಲ ಅಂತ. ಯಾಕೆ ವಿಷಮ ಪರಿಸ್ಥಿತಿಗೆ ಹೋಗಿದೆ ಇವ, ಇನ್ನು 14 ವರ್ಷ ಆಗಿದೆ, ಇನ್ನು ಬರ್ಲಿಕ್ಕಿಲ್ಲ ಹೇಳಿಕೊಂಡು ಬೆಂಕಿ ಮಾಡಿ ತಯಾರಿದ್ದಾನೆ ಹಾರ್ಲಿಕ್ಕೆ. ಹನುಮಂತ ಹೇಳಿದ, ತಡಿ ಮಾರಾಯ ಬಂದಿದ್ದಾನೆ ನಿನ್ನ ಅಣ್ಣ, ಆಯ್ತಾ. ಅಲ್ಲಿಂದ ಅಲ್ಲಿಗೆ ಖುಷಿಪಟ್ಟು ಓಡಿ ಬಂದು ರಾಮನನ್ನು ಕರ್ಕೊಂಡು ಹೋಗ್ತಾನೆ. ನೋಡಿ, ಇದು ರಾಮ. ಕೊನೆಯ ಕ್ಷಣದಲ್ಲಿಯೂ ಬೇಡ ಆದ್ರೆ ವಾಪಸ್ ಕಾಡಿಗೆ ಹೋಗ್ಲಿಕ್ಕೆ ಬರ್ತದೆ ಅಂತ. ಒಂದು ರಾವಣ ಸತ್ತಾಯಿತು, ಅಲ್ಲಿ ಇನ್ನೊಂದು ರಾವಣ ಇಲ್ಲ ಅಲ್ಲಿ, ಆದ್ರಿಂದ ಪರವಾಗಿಲ್ಲ. ಮತ್ತೆ ಕಾಡಿಗೆ ಹೋದ್ರೆ ಕ್ಷೇಮ. ಈಗ ಗುಡಿಸಿ ಬಂದಾಗಿದೆ ಕಾಡನ್ನು, ಈಗ ಆಶ್ರಮ ಕಟ್ಟಿ ಗುಡಿಸಲು ಕಟ್ಟಿ ಕೂತ್ರೆ ಗುಡಿಸಿ ಆಗಿದೆ, ಇನ್ನು ಗುಡಿಸಲು ಏನಿಲ್ಲ ಅಲ್ಲಿ, ಇನ್ನು ಗುಡಿಸಲು ಕಟ್ಟುವುದು ನಾವೇ ಅಂತ ತಿಳ್ಕೊಂಡ. ಹಾಗೆ ವನವಾಸ ಹಿಡಿಸಿತೇ ಅಂತ ಹೇಳಿ ಕೇಳತಾ ಬಂದವರನ್ನು ಕಂಡು ಹಲುಬಿ ಹೊಟ್ಟೆಗಿಚ್ಚಿನಿಂದ, ಆವತ್ತೊಮ್ಮೆ ಆಯ್ತಲ್ಲ ಗಾಂಧಾರಿಗೆ ಹೊಟ್ಟೆಗಿಚ್ಚು ಪ್ರತಾಪ. ಧರ್ಮರಾಜ ಹುಟ್ಟಿದ ಅಂದಾಗ ಹೊಟ್ಟೆ ಚಿಕ್ಕಿಕೊಂಡು ಹುಡಿ ಮಾಡಿಕೊಂಡು, ಇರ್ಲಿ ಹುಡಿ ಮಾಡಿದ್ದಕ್ಕೊಂದು ಲಾಭ ಆಯ್ತು. ವ್ಯಾಸರು 101 ಮಾಡಿಬಿಟ್ಟು ಅದನ್ನು, ಒಂದು ಹೋಗಿ 101 ಆಯ್ತದು, ಹುಡಿಯಾದದ್ರಲ್ಲೂ ಹಿಡಿ ಆಯ್ತು ಮತ್ತೆ. ಹಾಗೀಗ ಧರ್ಮರಾಜ ಬಂದಿದ್ದಾನೆ, ಎಲ್ಲರೂ ಬಂದಿದ್ದಾರೆ ಅಂದಾಗ ಏನಾಯ್ತು ನಿನಗೆ ಅಂತ ಕೇಳ್ತಾರೆ. ಕೋಪ ಉಮ್ಮಳಿಸಿ ಬಂತ, ಇಲ್ಲ ತಾನೆ, ಸತ್ಯವನ್ನು ಸಾಬೀತುಗೊಳಿಸ್ಲಿಕ್ಕೆ ಆಯ್ತ ನಿನ್ನಿಂದ. 3 ದೊಡ್ಡದು ಅಂತ ಹೇಳ್ತಾರೆ, ಸತ್ಯ, ನಿರ್ವೈರತ, ಯಾರ ಮೇಲೂ ಹಾಗೆ ಇಲ್ಲ. ಆಗುವುದಾಗ್ತಾ ಇರ್ತದೆ, ಹಾಗೆಯೇ ಹೋಗ್ತದೆ, ನಿಲ್ಲಿಸೋರು ಯಾರಿಲ್ಲ. ಹಾಗಾಗಿ ಮತ್ತೊಬ್ಬರ ಮೇಲೆ ವೈರ ಮಾಡಿಕೊಂಡು ದ್ವೇಷ ಮಾಡಿಕೊಂಡು ಸಾಧನೆ ಅದು ಮುಗಿಯುವುದಿಲ್ಲ. ಎಷ್ಟು ಜನ್ಮದೊಟ್ಟಿ ನೋಡಿ, ಒಂದು ಸರ್ತಿ ಒಂದು ಕತೆ ಬರುತ್ತೆ, ಪುರಾಣದಲ್ಲಿ ಭಯಂಕರ ಕಥೆಗಳಿವೆ, ತುಂಬಾ ಖುಷಿ ಇರುತ್ತದೆ. ಇಬ್ಬರು ಜಗಳ ಮಾಡಿ 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 ಸತ್ರು, ಯಾರು ಅಂತ ಬೇಡ, ಇಬ್ರು ಸಾಕ್ತೀವಿ. ಜನ್ಮಾಂತರದಲ್ಲಿ ಏನಾಯ್ತು ಕೇಳಿದ್ರೆ, ಅವರಲ್ಲಿ ಒಂದು ಹಾವಾಯ್ತು, ಒಂದು ಮುಂಗುಸಿ ಆಯ್ತು. ಮತ್ತೆ ಶುರುವಾಯ್ತಲ್ಲ ರೀ, ಅದೇ ಹಾವು ಅದೇ ಮುಂಗುಸಿ ಲಢಾಯಿ ಮುಗಿಯುವುದಿಲ್ಲ. ಅದು ಒಮ್ಮೆ ಓಡುವುದು ತಪ್ಪಿ, ಒಮ್ಮೆ ಹಾವಿಗೆ ಬೆಳೆದು ನಿಲ್ತದೆ, ಹಾವು ತಪ್ಪಿಸ್ತದೆ, ಒಮ್ಮೆ ಮುಂಗುಸಿ ಬೆಳೆದು ನಿಲ್ತದೆ, ತಪ್ಪಿಸಿ ಹೋಗ್ತದೆ, ಮತ್ತೆ ಪುನಃ ಅವುಗಳು ಗಂಡಲ್ಲಿ ಮತ್ತೆ ಪುನಃ ಲಢಾಯಿ ಶುರು ಆಗ್ತವೆ. ಇದು ಆದ ಘಟನೆಗಳು, ಯಾರು ವ್ಯಕ್ತಿಯಿಂದ ಹೆಸರು ಹೇಳಿಕೊಂಡು ನಡೆದದ್ದು. ಜನ್ಮಾಂತರದಲ್ಲಿಯೂ ಏನು ಮುಂದುವರಿತದೆ ಹೇಳಿದ್ರೆ, ವ್ಯಕ್ತಿ ಮನುಷ್ಯ ಬರುವುದಿಲ್ಲ ಜನ್ಮ ಮುಂದಕ್ಕೆ, ಏನು ಜನ್ಮ ಬರುತ್ತೆ ಗೊತ್ತಿಲ್ಲ, ಆದ್ರೆ ದ್ವೇಷ ಮುಂದುವರಿತದೆ. ಒಂದು ಪಾಗಾರಕ್ಕಾಗಿ ಲಢಾಯಿ, ಒಂದು ಮರಕ್ಕಾಗಿ ಗಲಾಟೆ ನೋಡಿ, ಒಂದು ಸಂಪತ್ತಿಗೋಸ್ಕರ ಯುದ್ಧ, ಮುಗಿಯಲಾರದ. ಇಡೀ ಭಾರತವಾದ ನ್ಯಾಯತಂತ್ರವೇ, ನ್ಯಾಯಾಲಯವೇ ಹಾಗೆ ಉಂಟು. ಎಷ್ಟು ತಪ್ಪಿಸ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕಾನೂನುಗಳು, ಅಷ್ಟು ಬಗೆಗಳು, ಅಷ್ಟು ಹೊಟ್ಟೆಗಳು, ತೂತುಗಳು, ರಂಧ್ರಗಳು, ಸುರಂಗಗಳು, ಮಾಟೆಗಳು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ. ಬಾಗಿಲು ಮಾತ್ರ ಒಂದೇ, ಬಾಗಿಲಲ್ಲಿ ಮಾತ್ರ ಧರ್ಮದೇವತೆ ಕಣ್ಣುಪಟ್ಟಿ ಕೂತ್ಕೊಂಡು ಕೈಯಲ್ಲಿ ತಕ್ಕಡಿಟ್ಕೊಂಡು ಕೂತಿದೆ. ಮತ್ತೆ ಉಳಿದ ಕಡದಕ್ಕೆ ಕಣ್ಣು ಕಾಣುವುದಿಲ್ಲ, ಕಂಡಿ ಕಾಣುವುದಿಲ್ಲ. ಎಲ್ಲಿ ಕಂಡಿದೆ, ಎಲ್ಲಿ ಕಿಟಕಿ ಇದೆ, ಎಲ್ಲಿ ಕಂಡವರು ಕಂಡಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. ಎದುರಲ್ಲಿ ಹೋಗುವಾಗ ಗಂಟೆ ತಾಗ್ತದೆ, ಕಿವಿ ಕೇಳ್ತದೆ, ಮುಗಿದು ಮತ್ತೇನಿಲ್ಲ. ಏನು ವಿಚಿತ್ರ, ಏನು ವಿಚಿತ್ರ. ಆದ್ರಿಂದ ವೇದವ್ಯಾಸರು ಎತ್ತಿ ಹೇಳಿದಂತು, ಒಂದು ಸಣ್ಣ ದ್ವೇಷವನ್ನು ಇಷ್ಟುದ್ದ ಬೆಳೆಸಿಕೊಂಡು ಇಡೀ ಬದುಕನ್ನು ಹಾಳು ಮಾಡಿಕೊಂಡು 16 ವರ್ಷಗಳ ಕಾಲ ವ್ಯಾಜ್ಯ, 16 ವರ್ಷಗಳ ಕಾಲ ಅಲೆದಾಟ, 16 ವರ್ಷಗಳ ಕಾಲ ನೆಮ್ಮದಿ ಇಲ್ಲದ ಬದುಕು, ಇವನ್ನೆಲ್ಲ ದುಡ್ಡಂತೂ ಗ್ಯಾರಂಟಿ, ಕಪ್ಪು ಚೀಲಗಳು ತುಂಬು ಹಾಗೆ ಆಗಿರುತ್ತವೆ. ಹೀಗೆ ಬಹಳ ಸುಂದರವಾಗಿ 3 ಶಬ್ದಗಳನ್ನು, 3 ವಿಷಯಗಳನ್ನು ರಾಜನಿಗೆ ಅರ್ಥ ಆಗುವ ಹಾಗೆ ಹೇಳಿ ಕೇಳುತ್ತಾರೆ. ಮತ್ತೆ ಇತ್ತ ಧರ್ಮರಾಜನ ಒಳಗೆ ಸೇರಿಕೊಂಡ ವಿದುರನ ಬಗ್ಗೆ ಹೇಳುತ್ತಾರೆ ವ್ಯಾಸರು. ನನಗೆ ಗೊತ್ತಿದೆ ವಿದುರರ ಕಥೆ ಅಂತ. ಆತನ ನಿರ್ಗಮನ, ಇವನೊಳಗಿನ ಪ್ರವೇಶ, ಅದು ಏನು ಕತೆ ಗುಟ್ಟು ಅಂತ ಚಂದವಾಗಿ ಇಲ್ಲಿ ಮತ್ತೆ ಹೇಳುತ್ತಾರೆ. ಮಾಂಡವ್ಯ ಶಾಪಾಧಿ ಸವೈ ಧರ್ಮ ವಿದುರತಾಂಗತ. ಇಲ್ಲಿ ಸಬ್ಜೆಕ್ಟ್ ಬೇಕಾಯಿತು. ನಾರದರು ಹೇಳಿ ಹೋಗಿದ್ರು ವಿದುರ ಧರ್ಮಜನಲ್ಲಿ ಸೇರುತ್ತಾನೆ ಅಂತ. ಅಲ್ಲ ಯಾಕೆ ಎನ್ನುವುದೊಂದು ಬೇಕಿತ್ತು ಸ್ವಲ್ಪ ವಿಷಯದಲ್ಲಿ.
ಅದನ್ನು ವ್ಯಾಸರು ಈಗ ಇಲ್ಲಿ ಅದನ್ನು ಇವರು ಬಂದು ಹೇಳಿಬಿಟ್ಟ ಧರ್ಮರಾಜ ಹೀಗೆ ನಡೆದು ಹೋಯಿತು ಅಂತ ಕತೆ. ಉಳಿದವರಿಗೆ ಕತೆ ಗೊತ್ತಿಲ್ಲ, ಧರ್ಮರಾಜನ ಕತೆ ಯಾರು ಹೇಳಲಿಲ್ಲ ಇಲ್ಲಿ ಅದು ಬೇಕಿತ್ತು. ಯಾಕೆ ಅಂದ್ರೆ ಧೃತರಾಷ್ಟ್ರನನ್ನು ಬಗ್ಗಿಸ್ಲಿಕ್ಕೆ ಬೇಕೀಗ. ಬಹಳ ಚೆನ್ನಾಗಿದೆ ಸಬ್ಜೆಕ್ಟ್. ಹೇಳ್ತಾರೆ ವ್ಯಾಸರು, ಮಾಂಡವ್ಯ ಶಾಪಾಧಿ ಸವೈ ಧರ್ಮ ವಿದುರತಾಂಗತ. ಅವನೇ ಇವನೇ ಹೇಳಿಕೊಂಡಾಗೆ ಧರ್ಮನೇ ಯಮನೇ ಮಾಂಡವ್ಯನ ಶಾಪದಿ, ಮಾಂಡವ್ಯ ಋಷಿಯ ಶಾಪದಿಂದ ವಿದುರನಾದದ್ದು. ಆ ವಿದುರ ಏನು ಕಮ್ಮಿಯ? ಬೃಹಸ್ಪತಿರ್ವ ದೇವೇಶು ಶುಕ್ರೋ ವಾಪಿ ಅಸುರೇಶು ಚ ನ ತಥಾ ಬುದ್ಧಿ ಸಂಪನ್ನ ಯಥಾಸ ಪುರುಷ ಋಷಭ. ದೇವತೆಗಳಲ್ಲಿ ಗುರು ಇದ್ದಾನಲ್ಲ, ಅವನು ಇವನಿಗೆ ಏನು ಸಮ ಹೇಳುದು ಅಂತ. ಮತ್ತೆ ಶುಕ್ರಾಚಾರ್ಯರನ್ನು ಹೇಳುದು ಅಸರಗುರು ಎಂತ ಹೇಳುವ. ನಿಜವಾಗಿ ಬೃಹಸ್ಪತಿಗಿಂತ ಯಮ ಸ್ವಲ್ಪ ಕಡಿಮೆ ಯಮ ಗ್ರೇಡಲ್ಲಿ. ಶುಕ್ರಾಚಾರ್ಯ ಎಷ್ಟೋ ಮಿಗಿಲಾದವ ಯಮ. ಹೇಳುವಾಗ ಹೇಳಿಬಿಟ್ರು, ಗುರುವಿನಂತೆ ಶುಕ್ರಾಚಾರ್ಯನಂತೆ ಅತಿ ಮೇಧಾವಿಯಾದವ ವಿದುರ ಮಾಂಡವ್ಯ ಋಷಿಯ ಶಾಪದಿಂದ ಯಮನೇ ಹುಟ್ಟಿ ಬಂದವ. ಯಾಕೆ ಕೇಳಿದ್ರೆ, ತಪೋಬಲ ವ್ಯಯಂಕೃತ್ವ ಶುಚಿರಾತ್ ಸಂಭ್ರತಂತದ ಮಾಂಡವ್ಯೇನ ಋಷಿನ ಧರ್ಮ ಅಭಿಭೂತ ಸನಾತನ. ಇಲ್ಲಿ ಸೀಕ್ರೆಟ್ ಬಿಟ್ರು. ಧರ್ಮರಾಜ ಅಂದ್ರೆ ಯಮ ಇಲ್ಲಿ ಶಾಪವನ್ನು ಪಡೆದದ್ದು, ಮಾಂಡವ್ಯ ಶಾಪವನ್ನು ಕೊಟ್ಟದ್ದು ಹೇಳುವುದಕ್ಕಿಂತ ಸಬ್ಜೆಕ್ಟ್ ಚೇಂಜ್ ಮಾಡಿ. ಯಾಕೆಂದ್ರೆ ಅವನು ಮಾಡಿರತಕ್ಕಂಥ ತಪಸ್ಸು ಹೆಚ್ಚೇ ಆಯ್ತು, ತಪಸ್ಸಿನ ಬಲ ಅದನ್ನು ಕಮ್ಮಿ ಮಾಡಲಿಕ್ಕಿತ್ತು. ಹೇಗೆ ಕಮ್ಮಿ ಮಾಡೋದು? ಒಬ್ಬನ ತಪಸ್ಸಿನ ಬಲ ಕಮ್ಮಿ ಮಾಡೋದು ಹೇಗೆ ಅಂದ್ರೆ, ಅವನು ಆದಷ್ಟು ಮತ್ತೊಬ್ಬರಿಗೆ ಬೈಯುವಂತೆ ಆಗಬೇಕು, ಶಾಪ ಕೊಡುವಂತೆ ಆಗಬೇಕು. ಆಗ ಅವನದ್ದು ಪುಣ್ಯ ಎಲ್ಲ ಹೋಗ್ತದೆ. ಈ ಕೆಲವು ಮಕ್ಕಳೆಲ್ಲ ತಂದೆ ತಾಯಿಗಳಿಗೆ ಬೈಯುವ ಸಿಚುವೇಶನ್ ಬರ್ತದೆ. ಯಾಕೆ ಹೇಳಿದ್ರೆ, ಅವ್ರು ಮಾಡಿಕೊಂಡಿರತಕ್ಕ ಎಲ್ಲಿಯಾದ್ರೂ ಪುಣ್ಯ ಇದ್ರೆ ಅದು ಹೋಗ್ಕೊಳ್ಳಿ ಅಂತ. ದೊಡ್ಡವರು ಸಣ್ಣವರಿಗೆ ಬೈದ್ರೆ ಅವರ ಪುಣ್ಯ ಹೋಗುವುದಿಲ್ಲ, ಸಣ್ಣವರು ದೊಡ್ಡವರಿಗೆ ಬೈದ್ರೆ ಅವರದ್ದು ಪುಣ್ಯ ಮಾಡಿಕೊಂಡಿರತಕ್ಕಂಥ ಲಾಭ ಎಲ್ಲ ಹೊರಟು ಹೋಗ್ತದೆ, ಅವರಿಗೆ ಪಾಪವೂ ಮೆತ್ತಿಕೊಳ್ತದೆ ಆ ಲೆಕ್ಕದಲ್ಲಿ. ಇವ ಏನು ಮಾಡಿದ? ಮಾಂಡವ್ಯ ಋಷಿ ಅವ ತಪಸ್ಸು ಮಾಡಿದ. ಅಲ್ಲ, ತಪಸ್ಸು ಮಾಡೋ ತಪ್ಪೇ ಅಲ್ಲ, ಮಾಡಿ. ಹೇಗೆ ಮಾಡಿ? ಕಾಂಪಿಟೇಟಿವ್ ಆಗಿಲ್ಲ, ಇದು ವಿಷಯ. ನಿಮಗೆ ಇಷ್ಟದಿಂದ ಮಾಡ್ಲಿಕ್ಕೆ ಇವ ಏನು ಮಾಡಿದ? ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ, ವಸಿಷ್ಠರಾಗಿ ಆಗಬೇಕು ಶುರು ಮಾಡಿದ. ವಸಿಷ್ಠರು ವಸಿಷ್ಠರೇ, ಒಬ್ಬರನ್ನು ಕಾಂಪೀಟ್ ಮಾಡಿದ್ರೆ ನೀನಾಗು ಮಾರಾಯ, ನೀನು ತಪಸ್ಸು ಮಾಡು, ಅವರಾಗಿ ಆಗ್ಬೇಕು ಅಂತ ಶುರು ಮಾಡಿದ. ಒಂದಿಷ್ಟು ಜಾಸ್ತಿ ಆಯ್ತು ತಪಸ್ಸು ಅವನದ್ದು. ಅದು ಹೆಚ್ಚಿಗೆ ಆಯ್ತು, ಅವನ ಯೋಗ್ಯತೆಯಿಂದ ಮೀರಿ ಹೋಯ್ತು. ಅದಕ್ಕೇನು ಮಾಡಬೇಕು? ಕಮ್ಮಿ ಮಾಡಿ. ಹೇಗೆ ಕಮ್ಮಿ ಮಾಡುವ? ಅದಕ್ಕೆ ಯಮ ತಾನೇ ಒಡ್ಡಿಕೊಂಡ. ಒಂದ್ಸರ್ತಿ ಅವರನ್ನು ರಾಜ ಕಳ್ಳರ ಜೊತೆಯಲ್ಲಿದ್ದವನನ್ನು ನೋಡಿ ಮಾತಾಡಿಸದೆ ಶೂಲಕ್ಕೆ ಹಾಕಿಬಿಟ್ಟ. ಕಳ್ಳರೆಲ್ಲ ಸತ್ರು, ಇವ ಸಾಯಲಿಲ್ಲ. ಋಷಿ ಇದ್ದಾನೆ ಪಾಪ, ಇಳಿಸಿ ಅಂತ ಹೇಳಿ ಕೊನೆಗೆ ಶೂಲ ತೆಗೆದ್ರಿಗೋ ಶೂಲ ಬರಲಿಲ್ಲ, ಅದೊಂದು ತುಂಡು ಉಳಿಯಿತು. ಇರ್ಲಿ, ಅದು ಪುಷ್ಪ ಕೊಯ್ಲಿಕ್ಕೆ ಬುಟ್ಟಿ ಇಡ್ಲಿಕ್ಕೆ ಆಗ್ತದೆ, ಕೊಕ್ಕೆ ಇರ್ಲಿ ಅಂತ ಎಲ್ಲೇ ಕೊಕ್ಕೆ ಬಿಟ್ಟ. ಆಣಿ ಮಾಂಡವ್ಯ ಅಂತ ಆದವನ ಮತ್ತೆ ಹೆಸರು. ಇರ್ಲಿ, ಅವು ಸೀದಾ ಯಮನ ಹತ್ರ ಕೇಳಿದೆ, ವಿಚಾರಿಸಿದ, ನನಗೆಂತದಕ್ಕೆ ಇದು ಶಿಕ್ಷೆ? ನಾನು ಮಾಡಿದ್ನ ತಪ್ಪು? ನಾನು ಕಳ್ಳವ? ನನ್ನ ರಾಜ ಶೂಲದಲ್ಲಿ ಹಾಕ್ಲಿಕ್ಕೆ? ಇಲ್ಲ, ನೀನು ಕಳ್ಳ ಅಲ್ಲ, ಮತ್ತೆ ನನಗೆ ಶೂಲದ ಶಿಕ್ಷೆ ಯಾಕೆ? ನಿನ್ನ ಎಳೆಯಲ್ಲಿ ಇರುವಾಗ, ಸಣ್ಣವಲ್ಲಿ ಇರುವಾಗ ನೀನು ಒಂದು ನೊಣಕ್ಕೆ, ಕೆಲಂಜಿಗೆ ಕಡ್ಡಿ ಹಾಕಿದೀನಿ, ಅದು ಸತ್ತಿಲಿಲ್ವಾ? ಆ ಕಡ್ಡಿ ಹಾಕಿದ ನೆಲೆಯಲ್ಲಿ ನಿನಗೀಗ ದೇಹದಲ್ಲಿ ಕಡ್ಡಿ ಹಾಕಿತ್ತು, ಕಬ್ಬಿಣದ ಕಡ್ಡಿ, ಶೂಲ ಹಾಕಿತ್ತು. ಅದು ನೊಣಕ್ಕೆ ಸಣ್ಣದಾಯಿತು ಕಡ್ಡಿ, ಅದರ ಗಾತ್ರಕ್ಕೆ ಅದು ಯೋಗ್ಯ. ಈಗೆಲ್ಲ ಕೆಲವರೆಲ್ಲ ಹಿಡಿದು ಪ್ರಾಣಿಯನ್ನು ಹಿಂಸೆ ಮಾಡುವುದು, ಆಡಿಸುವುದು, ಜಿರಳೆಯನ್ನು, ಸೊಳ್ಳೆಯನ್ನು, ಇರುವೆಯನ್ನು, ಕಟ್ಟೆಯನ್ನು ಎಲ್ಲ ತಟ್ಟೆಯಲ್ಲಿ ಮುಚ್ಚಿಟ್ಟು ಮೆಲ್ಲಕ್ಕೆ ನೋಡಿಯೋ ಆಡಿಸಿಯೋ ಸಾಯುವುದಿಲ್ಲ ಎನ್ನುವುದು ಸತ್ಯ. ಅವುಗಳಿಗೆ ನಮಗಿಂತ ಜಾಸ್ತಿ ಪವರ್ ಉಂಟು. ನಮ್ಮನ್ನೆಲ್ಲ ಡಬ್ಬಿಯಲ್ಲಿ ಹಾಕಿಟ್ರೆ ನಾವು ಏನಾಗ್ಬೇಕು ಹೇಳಿ? ಬೆಂದು ಬೆವತ್ತು ಸ್ವಲ್ಪ ಹೊತ್ತಿನಲ್ಲಿ ಸತ್ತು ಹೋಗಬಹುದು. ಅದಕ್ಕೆ ಆ ಶಿಕ್ಷೆ ಆದ್ರೆ ಅದು ಅವುಗಳೇ ಆಗಲ್ಲ. ಅವು ಕವಾಟಿನ ಒಳಗೂ ಸಹ, ಬಾಗಿಲಾಗಿದ್ದ ಕವಾಟಿನೊಳಗೆ ಇರುವೆಗಳು ಮೇಲಕ್ಕೆ ಕೆಳಗೆ ಹೋಗ್ತಾ ಎಡೆಯಲ್ಲಿ ಹುಡುಕ್ತಾ ಅದರಲ್ಲಿ ಇರತಕ್ಕಂತಹ ಸಕ್ಕರೆಯನ್ನು ಬೆಲ್ಲವನ್ನು ಹೊರಗೆ ತರ್ತಾ ಏನೋ ಮಾಡ್ತಾ ಅವುಗಳು. ಅವುಗಳಿಗೆ ಪೆಟ್ಟಿಯೊಳಗಿದ್ರೇನು ಸಾಯುವುದಿಲ್ಲ, ಉಸಿರು ಕಟ್ಟುವುದಿಲ್ಲ, ಅವುಗಳು ಒಳಗೆ ಹೊರಗೆ ಹೋಗ್ತವೆ, ದಾರಿ ಮಾಡಿಕೊಡುತ್ತವೆ. ಹಾಗೆ ನಮ್ಮನ್ನು ಕವಾಟದಲ್ಲಿ ಹಾಕಿ ಬಾಗಿಲಾಕಿ ಒಂದು ಇಡೀ ದಿನ ಬಿಟ್ಟರೆ ಏನಾಗ್ತದೆ? ಸತ್ತು ಹೋಗುದಿಲ್ಲ ನಾವು.
ಅದರಿಂದ ಪ್ರಾಣಿ ಮಾತ್ರಕ್ಕೂ ಉಪದ್ರ ಕೊಡ್ಲಿಕ್ಕಿಲ್ಲ. ಏನೋ ಹೊಟ್ಟೆಪಾಡಿಗೆ ಬರ್ತಾವೆ ಹೋಗ್ತಾವೆ, ಅದರಿಂದ ನಿರ್ವೈರ ತಂದು ಅವುಗಳು ನಮಗೆ ಕಚ್ಚುತ್ತಾವೆ. ಹೌದು, ನಮಗೆ ಕಚ್ಚುತ್ತಾವಲ್ವ, ನೀವು ಕಚ್ಚಿ, ನೀವು ಸೊಳ್ಳೆಯನ್ನು ಹಿಡಿದು ಬಾಯೊಳಗೆ ಹಾಕೊಂಡು ಕಚ್ಚಿಬಿಡಿ. ಸಾಯಿಸುವುದು ಯಾಕೆ? ಅದರ ನೆತ್ತರನ್ನು ಕುಡಿಯಿರಿ ನೀವು ಬೇಕಾದ್ರೆ. ಅಷ್ಟು ನೀವು ರಕ್ತ ಪಿಶಾಚಿಗಳಾದ್ರೆ ಅವುಗಳ ನೆತ್ತರನ್ನು ಕುಡಿಯಿರಿ, ಹೊರದಕೊಂಡು ಕೊಲ್ಲುವುದು ಯಾಕೆ? ಅವುಗಳು ನಮ್ಮನ್ನು ಕೊಂದವ? ಮನುಷ್ಯ ಅವಿವೇಕಿ ಅಲ್ವಾ? ಎಷ್ಟು ದಿನಕ್ಕೆ ಕೆಲವರು ಬ್ಯಾಟ್ ಹಿಡ್ಕೊಂಡು ದಿನಕ್ಕೆ ಒಂದು ಕೊಲ್ತಾರೆ ಸೊಳ್ಳೆಗಳನ್ನು. 100 ಗಟ್ಟಲೆ ಸೊಳ್ಳೆಗಳು ಸತ್ತರೆ ಅವನು ಎಷ್ಟು ಜೀವವನ್ನು ಹಾನಿ ಮಾಡಿ. ಅವನ ಮನೆಯಲ್ಲಿ ಆ ಪ್ರೇತಗಳು ತಿರುಗ್ತೇವೆ. ಮತ್ತೆ ಹೆಚ್ಚಿನ ಅಂಶ ಅವನ ಬೆಡ್ರೂಮ್ ಎನ್ನುವುದು ಅಥವಾ ಅವನ ಮನೆ ಎನ್ನುವುದು ಆ ಸೊಳ್ಳೆ ಪ್ರೇತಗಳ ದೊಡ್ಡ ತಾಣ ಆಗಬಹುದು. ಸೊಳ್ಳೆ, ಇರುವೆ, ಇನ್ನಿತರ ಇನ್ಸೆಕ್ಟ್ಸ್ಗಳು ಮತ್ತು ಇನ್ಯಾವುದೋ ಈ ಹಲ್ಲಿ ಮುಂತಾದವುಗಳನ್ನು ಇದರಲ್ಲಿ ಹಾಕಿ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಹಾಕಿ ಎಲ್ಲ ಏನು ಮಾಡ್ತಾನೆ ಅನ್ಯಾಯ. ಇಲ್ಲಿ ಹೇಳ್ತಾರೆ ಅವರು ಬಹಳ ಚೆನ್ನಾಗಿ. ಮಾಂಡವ್ಯ ಜೋರು ಮಾಡಿದ. ಅದೆಲ್ಲ ಸಣ್ಣತನದಲ್ಲಿದ್ದಾಗೆಲ್ಲ ಲೆಕ್ಕ ಹೇಳಲಿಕ್ಕಿಲ್ಲ. 14 ವರ್ಷದ ಕೆಳಗಿದ್ದೆಲ್ಲ ಲೆಕ್ಕ ಬರೀಲಿಕ್ಕಿಲ್ಲ. ನೀನು ನನಗೆ ಲೆಕ್ಕ ಬರೆಸಿ ಹೆಚ್ಚು ಕಮ್ಮಿ ಮಾಡಿದೆ, ನೀನು ಹಾಳಾಗಿ ಹೋಗು, ಶೂದ್ರನಾಗಿ ನೀನು ಹುಟ್ಟು ಹೇಳಿದ. ಬೈಸ್ ಆಯ್ತು. ಹಾಗಾಗಿ ವೇದವ್ಯಾಸರ ಮಗನಾಗಿ ನಿಜವಾಗಿ ಅವನದ್ದು ಮಾಡಿದ ಹೆಚ್ಚು ಪುಣ್ಯವನ್ನು ಕಬಳಿಸ್ಲಿಕ್ಕೆ ಹೇಳಿದ್ದ ಯಮೋಪಾಯ. ಹಾಗೆ ಯಮನಿಗೆ ಶಾಪ ಕೊಟ್ಟವ, ಒಳ್ಳೇದಾಯ್ತು ಅಂದ. ಹೀಗೆ ಮಾಂಡವ್ಯ ಮಾಡಿದ ತಪಸ್ಸಿನ ಬಲವನ್ನು ಕಮ್ಮಿ ಮಾಡಲಿಕ್ಕೆ, ತಪೋಬಲ ವ್ಯಯಂಕೃತ್ವ ಸುಚಿರಾ ಸಂಭೃತಂ, ಬಹಳ ಸಮಯದಿಂದ ಒಟ್ಟು ಮಾಡಿದ ತಪಸ್ಸಿನ ಖಾಲಿ ಮಾಡಲಿಕ್ಕೆ ಯಮನಿಗೆ ಶಾಪ ಕೊಡುವ ಋಷಿ ನೋಡಿ ಎಷ್ಟು ಜೋರು ಅಂತ. ಆದ್ರೆ ಇಲ್ಲಿ ಬಂದು ಬೃಹಸ್ಪತ್ಯಾಚಾರ್ಯರಂತೆ ಶುಕ್ರಾಚಾರ್ಯರಿಂದ ಮಿಗಿಲಾದ ಬುದ್ಧಿವಂತಿಕೆಯ ವ್ಯಕ್ತಿಯಾಗಿ ನಿಂತ ಅಂತಾರೆ. ಮಾಂಡವ್ಯೇನ ಋಷಿನ ಧರ್ಮ ವಿಭೂತಃ ಸನಾತನಃ. ಯಾರವನು? ಧರ್ಮ ಅಲ್ವಾ? ಧರ್ಮ ಅಂದ್ರೆ ಏನು? ಧರ್ಮ ಎರಡುಂಟಲ್ಲಿ ಶಬ್ದ. ಧರ್ ಅಂದ್ರೆ ಧಾರಣ, ಧೃತ್ ಧಾರಣೆ, ಧೃನ್ಯ ಧಾರಣೆ ಅಂತ. ಅಂದ್ರೆ ಮಾಂಗ್ಮಾನೆ ಅಂತ ಜ್ಞಾನ. ಧಾರಣೆ ಮತ್ತು ಜ್ಞಾನ, ಇದ್ಯಾವುದರ ಧಾರಣೆ? ಧಾರಣಾತ್ ಶ್ರೇಯಸಃ ಮತ್ತೆ ಜ್ಞಾನಾತ್ ಎಂ ಧರ್ಮಂ ಕವಯವಿದು. ಧರ್ಮ ಶಬ್ದಕ್ಕೆ ಏನರ್ಥ ಅಂದ್ರೆ ಉದ್ಧಾರ ಆಗಬೇಕು, ಒಳ್ಳೆಯವನ್ ಆಗಬೇಕು, ಅರಿವಿನಿಂದ ಆಗಬೇಕು, ಇಷ್ಟೆ. ಮಾನಾತ್ ಧಾರಣಂ, ಜ್ಞಾನದಿಂದ ಯಾರು ತನ್ನನ್ನು ಉದ್ಧಾರ ಮಾಡಿಕೊಳ್ಳುತ್ತಾನೆ, ಯಾವುದು ತಿಳಿಯಲ್ಪಟ್ಟಾಗಿ ಇವನನ್ನು ಉದ್ಧಾರಕ್ಕೆ ಕಾರಣ ಮಾಡ್ತದ್ದು ಧರ್ಮ. ಈಗ ಧರ್ಮದ ಡೆಫಿನಿಷನ್ ಇಷ್ಟೇ. ತಿಳಿದು ನಡೆದು ಬೆಳೆ, ಇಷ್ಟೇ. ಇದು ಧರ್ಮ. ನೀನು ಯಾವುದನ್ನು ತಿಳಿದಾಗ ಉದ್ಧಾರ ಆಗುವುದಿಲ್ಲ, ನಿನ್ನ ನಡೆ ಉದ್ಧತ ಯೋಗ್ಯ ಅನಿಸುವುದಿಲ್ಲ, ಅಂಥದ್ದು ತಿಳಿಯಬೇಡ, ಅದು ತಿಳಿದು ಉಪಯೋಗಕ್ಕಿಲ್ಲ. ಯಾವುದು ನಡೆಸಿಕೊಟ್ಟಾಗ ನಿನ್ನನ್ನು ಉದ್ಧಾರ ಮಾಡುವುದಿಲ್ಲ, ಅದು ನಿನ್ನಿಂದ ತಿಳಿಯಲ್ಪಟ್ಟಿಲ್ಲ ಆದ್ರೆ ಅದು ನಿನ್ನನ್ನು ಉದ್ಧಾರ ಮಾಡಲಿಲ್ಲ ಅಂತಂದ್ರೆ ತಿಳಿದು ಮಾಡು. ತಿಳುವಳಿಕೆ ತುಂಬಿಸಿಕೋ, ನಡವಳಿಕೆಯಲ್ಲಿ ತಂದು ಬಿಡು, ಆದ್ರಿಂದ ಅದು ನಿನ್ನನ್ನು ಉದ್ಧಾರ ಮಾಡುತ್ತೆ ಖಾತ್ರಿ. ತಿಳಿಯದೆ ಮಾಡಿದ್ದು ಉದ್ಧಾರ ಆಗುವುದಿಲ್ಲ, ತಪ್ಪು ತಿಳಿದು ಮಾಡಿದ್ದು ಉದ್ಧಾರ ಅನಿಸುವುದಿಲ್ಲ. ಹೀಗಾಗಿ ಧರ್ಮ ಅಂದ್ರೆ ಇದುವೇ. ಇದು ನಿಂತದ್ದು ಎಲ್ಲಿ ಕೇಳಿದ್ರೆ ಸತ್ಯೇನ ಸಂವರ್ಧಯತಿ ಯಹ ದಮೇನ ಚ ಶಮೇನ ಚ. ಇದನ್ನು ಬೆಳೆಸುವುದು ಯಾವುದು ಕೇಳಿದರೆ ಈ ಧರ್ಮವನ್ನು, ಈ ಚಾವಡಿಯಲ್ಲಿ ಸತ್ಯ, ದಮ, ಶಮ, ಅಹಿಂಸೆಯಾಚ ದಾನೇನ ತಪಸಾಚ ಸನಾತನ. ನೋಡಿ, ಯದಾರುಗಳ ಬಗ್ಗೆ ಹೇಳ್ತಾನೆ. ಧರ್ಮ ಹೇಗೆ ಉಂಟು ಕೇಳಿದರೆ ಅದು ಯಾವುದರಿಂದ ಧರ್ಮ ಆಗುತ್ತೆ ಕೇಳಿದರೆ, ನೋಡಪ್ಪ, ಸತ್ಯ ಹೇಳಿದರೆ, ಸತ್ಯವಾಗಿ ನಡೆದರೆ, ಶಾಸ್ತ್ರಕ್ಕೆ ಮೆಚ್ಚುಗೆಯಾಗಿದ್ದರೆ ಅದು ಧರ್ಮ. ಮತ್ತೆ ದಮ, ಇಂದ್ರಿಯಗಳ ನಿಗ್ರಹ. ಬೇಕಾಬಿಟ್ಟು ಇಂದ್ರಿಯಗಳನ್ನು, ಕುದುರೆಗಳನ್ನು ಎಲ್ಲಿಗೆಲ್ಲಿಗೂ ಏನೇನೋ ದುಷ್ಟ ಚಟಗಳಿಗೆಲ್ಲ ಅಂಟಿಸಿಕೊಂಡರೆ ಅದು ಹಾಳು. ಮತ್ತೆ ಶಮ, ಭಗವಂತನೆಡೆಗೆ. ಶಮೋ ಮನ್ಯ ತಥಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ. ಕೃಷ್ಣ ಎಲ್ಲ ಉದ್ದವನಿಗೆ ಇದರ ಡೆಫಿನಿಷನ್ ಹೇಳ್ತಾನೆ. ದೇವರ ಎಚ್ಚರ ಇರಲಿ, ದೇವರ ಮೇಲೆ ಪ್ರೀತಿ ಇರಲಿ, ನಿಷ್ಠೆ, ಭಗವನ್ನಿಷ್ಠೆ ಅದು ಬೇಕೇ ಬೇಕು ಅಂತಾನೆ. ಮತ್ತೆ ಅಹಿಂಸೆ, ಆದಷ್ಟು ಯಾರಿಗೂ ತೊಂದರೆ ಕೊಡದಿರುವುದು, ಮಾನಸಿಕವಾಗಿ ಆಗಲಿ, ವಾಚಿಕವಾಗಿ ಆಗಲಿ, ದೈಹಿಕವಾಗಿ ಆಗಲಿ, ತ್ರಿಕರಣದಿಂದಲೂ ಅನ್ಯಾಯ ಮಾಡದಂತೆ ಬದುಕುವುದು. ಅಹಿಂಸೆಯಾಚ ದಾನೇನ, ಇದ್ದದ್ದನ್ನು ಬೇಕಾದವರಿಗೆ ಬೇಕಾದಾಗ ಬೇಕಾದಷ್ಟು ನೀಡುವ ವ್ಯವಸ್ಥೆ. ಇಲ್ಲದನ್ನು ಕದ್ದು ತರಲಿಕ್ಕೆ ಹೇಳುವುದಿಲ್ಲ, ಸಾಲ ಮಾಡಿಕೊಡ್ಲಿಕ್ಕೆ ಹೇಳಲಿಲ್ಲ. ತ್ಯಾಗದ ಭೂಮಿಕೆ. ಮತ್ತೆ ತಪಸ್ಸು, ಶಾರೀರಿಕವಾದ ವ್ರತ ನಿಯಮಗಳು, ಜೊತೆಯಲ್ಲಿ ಒಳ್ಳೆಯ ಚಿಂತನೆಗಳು, ಇವೆಲ್ಲ ಇದ್ದರೆ ಧರ್ಮ ಉಳಿತದೆ. ಏನ ಯೋಗವಲಾಜ್ಜಾತಃ ಕುರುರಾಜ ಯುಧಿಷ್ಠಿರ. ಆ ಧರ್ಮ ದೇವತೆಯಿಂದಲೇ ಧರ್ಮರಾಜ ಹುಟ್ಟಿತ್ತು.
ಕುರುರಾಜ ಯುಧಿಷ್ಠಿರ, ಈಗ ಯಾರು ರಾಜ ಇದ್ದಾನೆ ಅವನ ಜನ್ಮ ಆದದ್ದೇ ಆ ಯಮಧರ್ಮನಿಂದ, ಆ ಧರ್ಮ ಪ್ರಜಾಪತಿಯಿಂದ, ಆ ಧರ್ಮ ದೇವತೆಯಿಂದ. ಇದು ಧರ್ಮ. ಧರ್ಮ ಇತ್ಯೇಷ ನೃಪತೆ ಪ್ರಾಜ್ಞೇನ ಅಮಿತ ಬುದ್ಧಿನ. ಧರ್ಮವೇ ಇಲ್ಲಿ ದೊಡ್ಡ ಮೊತ್ತವಾಗಿ ಜ್ಞಾನದ ರಾಶಿಯಾಗಿ ನೆಲೆಗೊಂಡಿದೆ, ಇಲ್ಲಿ ಬಂದಿದೆ. ಹಾಗಾಗಿ ಈ ಧರ್ಮ ಯಥಾ ವನ್ನಿಹಿ ತಥಾ ವಾಯು ಯಥಾ ಆಪಃ ಪೃಥ್ವಿ ಯಥಾಕಾಶಂ ತಥಾ ಧರ್ಮ ಇಹ ಚಾಮುತ್ರ ಚ ಸ್ಥಿತಃ. ಎಲ್ಲೆಂದರಲ್ಲಿ ಧರ್ಮ ಇದೆ. ಹೇಗೆ ನೀರು ಎಲ್ಲ ಕಡೆ ಉಂಟು, ಗಾಳಿ ಎಲ್ಲ ಕಡೆ ಉಂಟು, ಆಕಾಶ ಎಲ್ಲ ಕಡೆ ಹಬ್ಬಿದೆಯೋ, ಮಣ್ಣನ್ನು ನಾವೆಲ್ಲ ಕಡೆ ನೋಡ್ತೇವೆಯೋ, ಬೆಂಕಿ ಎಲ್ಲ ಕಡೆ ಸಿಗ್ತವೆಯೋ, ಹಾಗೆ ಸರ್ವಗತವಾದದ್ದು ಧರ್ಮ. ಎಲ್ಲ ಕಡೆಯೂ ಧರ್ಮ ಬೇಕೇ 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 ಬೇಕು. ಯಾರು ನಿಜವಾಗಿ ವಿಶೇಷವಾಗಿ ಇವನ್ನೆಲ್ಲ ಒಪ್ಪಿಕೊಂಡಿರ್ತಾನೆ ಅದೇ ಧರ್ಮ. ಯೋ ಹಿ ಧರ್ಮ ಸ ವಿದುರಃ, ವಿದುರಃ ಯಹ ಸ ಪಾಂಡವ. ಆ ಧರ್ಮ ಮೂರ್ತಿಯೇ ಇವತ್ತು ವಿದುರನಾಗಿ ಹುಟ್ಟಿದ್ದು. ಆ ವಿದುರನೇ ಈ ಪಾಂಡವನು ಹೌದು, ಅವನು ಧರ್ಮರಾಜನು ಹೌದು. ಯೇಷರಾಜನ್ ದೃಶ್ಯ ತೇ ಪಾಂಡವ ಪ್ರೇಷ್ಯವಸ್ಥಿತ. ನಿನ್ನ ಹತ್ತಿರದಲ್ಲಿ ಬಂದು ಕೈ ಜೋಡಿಸಿಕೊಂಡು ಕೆಲಸದವನಂತೆ ಯಾರು ತಲೆ ಬಗ್ಗಿಸಿ ಇರ್ತಾನೆ, ಅದೇ ಧರ್ಮರಾಜ, ಅದೇ ಧರ್ಮ, ಅದೇ ರಾಜಧರ್ಮ, ಅವನೇ ಧರ್ಮನೇ, ಅದೇ ಧರ್ಮ. ಆಯ್ತಾ? ಇನ್ನೆಂತ ಉಂಟು ಕೇಳ್ತಾರೆ. ಇವನ ಪರಿಚಯ ಮಾಡಿ, ಅಂದ್ರೆ ವಿದುರ ಯಾಕೆ ಧರ್ಮರಾಜನ ಒಟ್ಟೋದ ಅಂದ್ರೆ, ವಿದುರನು ಧರ್ಮನೇ, ಇವನು ಧರ್ಮನೇ. ಏನು ಧರ್ಮ? ನಾವು ಎಲ್ಲಿದ್ದೇವೆ? ನೀನು ಆಶ್ರಮ ಧರ್ಮಕ್ಕೆ ಬಂದಿದ್ದಿ, ಆಶ್ರಮ ಧರ್ಮದ ಧರ್ಮವೇ ನಿನ್ನ ಅಡಿಯಾಳಾಗಿ ನಿಂತಿದೆ ಎಂದು ನಿನ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವನಿಗೆ ಧರ್ಮದ ದೇವತೆಯ ಪರಿಚಯ ಮಾಡಿಸಿಕೊಟ್ಟು, ಅಂದ್ರೆ ಧರ್ಮ ದೇವತೆಯನ್ನು ದೇವತೆಯಾಗಿ ಕಂಡಾಗ ಎಷ್ಟು ನಾವು ಮಾಡುವ ಧರ್ಮ ಎಷ್ಟು ಖುಷಿಯಾಗತ್ತೆ. ಆದ್ರಿಂದ ಈ ಧರ್ಮ ದೇವತೆಯ ಚಿಂತನೆಯನ್ನು ಕೊಟ್ಟ. ಮತ್ತೆ ವ್ಯಾಸರು ತಾನೇಕೆ ಬಂದೆ ಎನ್ನುವುದರ ಬಗ್ಗೆ ಮುಂದುವರಿದು ಮಾತಾಡ್ತಾನೆ. ಇಷ್ಟೆಲ್ಲ ಪರಿಚಯ ಕೊಟ್ಟು ತಿಳಿಸಿ ಧರ್ಮರಾಜನ ಜೊತೆಯಲ್ಲಿ ಧೃತರಾಷ್ಟ್ರನ ಹೆಚ್ಚಳಿಕೆಯನ್ನು ತೋರಿಸಲಿಕ್ಕೆ, ಅದನ್ನು ಮುಂದೆ ಮಾತಿನಲ್ಲಿ ನೋಡುವ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.